ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ಪ್ರತಿದಿನವೂ ಕೂಡ ಒಂದೊಂದು ಹೊಸ ವಿಚಾರದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಹೋಗ್ತಾರೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ಕುಜದೋಷದ ಕುರಿತಾಗಿ ಗುರುಗಳು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಮದುವೆ ವಿಳಂಬ ಆಗತ್ತೆ ಅಥವಾ ಮದುವೆ ಲೇಟ್ ಆಗತ್ತೆ, ಸೊ ದಾಂಪತ್ಯದಲ್ಲಿ ಏನಾದರೂ ಕಲಹ ಉಂಟಾದರೆ ಕುಜದೋಷ ಅಂತ ಹೇಳ್ತಾರೆ. ಹಾಗಿದ್ರೆ ನಿಜವಾಗ್ಲೂ ಈ ಕುಜದೋಷ ಅಂದರೆ ಏನು, ಇದಕ್ಕೆ ಏನಾದರೂ ಪರಿಹಾರ ಮಾರ್ಗಗಳು ಇದ್ದಾವ? ಸೊ ಮದುವೆ ಲೇಟ್ ಆಗ್ತಿದೆ ಅಂತ ಕಾರಣಕ್ಕೆ, ಕುಜದೋಷ ಇದ್ದ ಕಾರಣದಲ್ಲಿ ಅದಕ್ಕೆ ಪರಿಹಾರ ಏನಾದರೂ ಮಾಡಿಕೊಂಡ್ರೆ ಮದುವೆ ವಿಳಂಬವಾಗಲಿ ಅಥವಾ ಮದುವೆಯಲ್ಲಿ ಅಡೆತಡೆಗಳು ಉಂಟಾಗೋದಿಲ್ವಾ? ಸೊ ಸೈಂಟಿಫಿಕ್ ರೀಸನ್ ಏನಿದೆ ಇದರ ಕುರಿತಾಗಿ? ಸೊ ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ಗುರುಗಳು ನಮಗೆ ನೀಡ್ತಾರೆ. ಇದರೊಟ್ಟಿಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಕೂಡ ಕರೆಗಳನ್ನು ಮಾಡಬಹುದು. ಗುರುಜಿ ಒಟ್ಟಿಗೆ ನೇರವಾಗಿ ಮಾತಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅಥವಾ ಡೌಟ್ ಇದೆ ಅನ್ನುವಂಥವ್ರು ಪ್ರಶ್ನಾಶಾಸ್ತ್ರಕ್ಕೆ ಹೋಗಲಿಕ್ಕೆ ಅವಕಾಶವಿದೆ. 1 ರಿಂದ 240 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗತ್ತೆ. ನಿಮ್ಮ ಪ್ರಶ್ನೆ ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ ಅಂತ ಹೇಳ್ತಾ ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರುಜಿಯವರು. ಮೊದಲನೇದಾಗಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ. ಇನ್ನು ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಕ್ಷತ್ರ ನಾಡಿ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮ ಇದೊಂಥರ ವಿಶೇಷವಾದಂತಹ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಪ್ರತಿ ಸಂಚಿಕೆಯಲ್ಲೂ ಕೂಡ ಗುರುಜಿಯವರು ನಮಗೆ ನೀಡ್ತಾ ಹೋಗ್ತಾರೆ. ಹಾಗೆ ಜ್ಯೋತಿಷ್ಯವನ್ನೇ ನಿಮಗೇನಾದರೂ ಕಲಿಬೇಕು, ನಮ್ಮ ಭವಿಷ್ಯ ಹೇಗಿದೆ ಅನ್ನೋದನ್ನು ನೀವು ತಿಳ್ಕೊಳ್ಬೇಕು ಅನ್ನೋವಂಥ ಇಂಟ್ರೆಸ್ಟ್ ನಿಮಗೇನಾದರೂ ಇದ್ದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ನ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಆ ನಂಬರ್ಗೆ ಕಾಲ್ ಮಾಡಬೇಕಾಗುತ್ತೆ. ಮಾರ್ಚ್ 15ನೇ ತಾರೀಕಿನಿಂದ ಕೇವಲ 15 ದಿನಗಳ ಕಾಲ ಆನ್ಲೈನ್ ಕ್ಲಾಸಸ್ನ ಗುರುಜಿಯವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಆ ಕ್ಲಾಸಸ್ಗೆ ನೀವು ಜಾಯಿನ್ ಆಗ್ಬೋದು. ಇಡೀ ಮನೆ ಮಂದಿನೇ ಕೂತು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲೀಲಿಕ್ಕೆ ಅವಕಾಶವಿದೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮನೆ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ, ಇನ್ನು ಇವತ್ತು ಕುಜದೋಷದ ಕುರಿತಾಗಿ ಗುರುಜಿಯವರು ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಕುಜದೋಷ ಅಂದರೆ ಏನು, ಮೊಟ್ಟ ಮೊದಲನೇದಾಗಿ ತಿಳ್ಕೊಳ್ಳೋಣ. ಗುರುಗಳೇ, ಕುಜದೋಷ ಅಂದರೆ ಏನು ಅನ್ನೋದನ್ನ ತಿಳಿಸ್ಕೊಡಿ. ಕುಜ ನಮ್ಮ ಗ್ರಹಮಂಡಲದಲ್ಲಿ ಬುಧ ಆದ ನಂತರ ಶುಕ್ರ, ಶುಕ್ರ ಆದ ನಂತರ ಭೂಮಿ, ಭೂಮಿ ಆದ ನಂತರ ಮಂಗಳ. ಭೂಮಿಯ ಮಗ ಅಂತ ಕರೀತಾರೆ. ಜನರಲ್ ಆಗಿ ಭೂಮಿಯ ಮಗ ಅಂತ ಕರೀತಾರೆ. ಏನಕ್ಕೆ ಮಗ ಅಂತ ಕರೀತಾರೆ ಅಂತಂದರೆ, ಸೈನ್ಸು ಅಂದರೆ ಅಸ್ಟ್ರಾನಮಿನೂ ಅದೇ ಹೇಳುತ್ತೆ, ಜ್ಯೋತಿಷ್ಯನೂ ಅದೇ ಹೇಳುತ್ತೆ. ಮುಂಚೆ ಭೂಮಿ ಮತ್ತು ಮಂಗಳ ಎರಡೂ ಒಟ್ಟಿಗೆ ಅಂಟ್ಕೊಂಡಿತ್ತು. ಕ್ರಿಯೇಷನ್ ಆಫ್ ದಿ ಯೂನಿವರ್ಸ್ ಅಂತ ಬರುತ್ತಲ್ಲ, ಕ್ರಿಯೇಷನ್ ಆಫ್ ದಿ ಸೋಲಾರ್ ಸಿಸ್ಟಮ್ ಟೈಮಲ್ಲಿ ಟ್ವಿನ್ ಪ್ಲಾನೆಟ್ಸ್ ಅಂತ ಇತ್ತು. ಅದಕ್ಕೆ ಸಾಕಷ್ಟು ಏನಂತಾರೆ ಪುರಾವೆಗಳನ್ನ ಆಸ್ಟ್ರೋನಮರ್ಸು ಕೊಡ್ತಾರೆ. ಮುಂಚೆ ಇವೆರಡು ಒಟ್ಟಿಗೆ ಇತ್ತು ಅಂತ. ಓಕೆ. ಈ ಒಂದು ಫ್ರಿಕ್ಷನ್ ಗ್ರಹಗಳ ಮೂಮೆಂಟಲ್ಲಿ ಎರಡೂ ಒಂಥರ ದೈತ್ಯವಾಗಿರ್ತಕ್ಕಂಥ, ಆಲ್ಮೋಸ್ಟ್ ಭೂಮಿಯಷ್ಟೇ ಅದು ಕೂಡ ಸೈಜ್ ಇರೋದು, ಎರಡೂ ಜೋಡಿಯಾಗಿ ಅಂಟ್ಕೊಂಡಿತ್ತು. ಆ ಜೋಡಿಯಾಗಿ ಅಂಟ್ಕೊಂಡಿರ್ತಕ್ಕಂಥ ಒಂದು ಜಾಗ ಇದೆ ಭೂಮಿಲಿ, ಕೇಳಿರ್ತಾರೆಲ್ಲ. ಅದ್ರ ಹೆಸರೇ ಬರ್ಮುಡಾ ಟ್ರಯಾಂಗಲ್. ತುಂಬ ಜನ ಕೇಳಿರ್ತಾರೆ, ಗೂಗಲ್ ಮಾಡಿ, ಯಾರ್ಯಾರು ನಮ್ಮ ಪ್ರೋಗ್ರಾಮ್ ನೋಡ್ತಾ ಇರ್ತಾರೆ, ಬರ್ಮುಡಾ ಟ್ರಯಾಂಗಲ್ ಅಂತ ಗೂಗಲ್ ಮಾಡಿ. ಆ ಬರ್ಮುಡಾ ಟ್ರಯಾಂಗಲಲ್ಲಿ ಇದು ಎರಡು ಜೋಡಿಯಾಗಿತ್ತು ಅಂತ ಹೇಳಿ ನಮ್ಮ ಶಾಸ್ತ್ರನೂ ಹೇಳುತ್ತೆ. ಹಾಗೆ ಆಸ್ಟ್ರಾನಮಿನೂ ಕೂಡ ಹೇಳುತ್ತೆ. ಇದು ಇರ್ತಕ್ಕಂಥ ಜಾಗದಲ್ಲಿ ಒಂದೇನೋ ತುಂಬ ದೊಡ್ಡದಾಗಿರ್ತಕ್ಕಂಥ ಒಂದು ಥಂಡರ್ ಆ ಪಾಯಿಂಟ್ಗೆ ಹೊಡೆದು ಎರಡನ್ನೂ ಬೇರ್ಪಟ್ಟು ಆ ಫೋರ್ಸ್ಗೆ ಇಲ್ಲಿಂದ 7 ಕೋಟಿ ಕಿಲೋಮೀಟರ್ ದೂರದಲ್ಲಿ ಹೋಗಿ ಬಿದ್ದಿದೆ. ಭೂಮಿಯಿಂದ 7 ಕೋಟಿ ದೂರದಲ್ಲಿ ಹೋಗಿ ಬಿದ್ದಿದೆ. 7 ಕೋಟಿ ಕಿಲೋಮೀಟರ್, 7 ಕೋಟಿ ಕಿಲೋಮೀಟರ್ ದೂರದಲ್ಲಿ ಬಿದ್ದಿದೆ ಹಿಂದೆ. ಭೂಮಿ ಸುತ ಅಂತ ಕರೀತಾರೆ ಅದಕ್ಕೆ. ನೋಡಿ, ನಮ್ಮ ಮಂತ್ರ ಯಾವಾಗೋ ಬರೆದಿರೋದು. ಅದು ಯಾಕೆ ಸುತ ಅಂತ ಬಂತು? ಸುತ ಅಂದರೆ ಮಗ ಅಲ್ವಾ? ಹೌದು ಹೌದು. ಭೂಮಿ ಸುತ, ಭೂಮಿಯ ಮಗ ಅಂತ ಬಂತು. ಯಾಕಂದರೆ ಭೂಮಿ ಸ್ವಲ್ಪ ದೊಡ್ಡದಿದೆ, ಮಾರ್ಸ್ ಸ್ವಲ್ಪ ಚಿಕ್ಕದಿದೆ. ಇವತ್ತು ಕೂಡ ಸೈನ್ಸು
ಮಂಗಳನ ಮೇಲೆ ನೀರಿದೆಯಾ ಅಂತ ಹುಡುಕ್ತಾ ಇದ್ದಾರೆ. ಯಾಕಂದರೆ ಸೇಮ್ ಇತ್ತಲ್ವಾ ಎರಡೂ ಮುಂಚೆ ಒಟ್ಟೊಟ್ಟಿಗೆ ಇದ್ರಲ್ಲ. ಮತ್ತು ಅದು ರೆಡ್ ಪ್ಲ್ಯಾನೆಟ್ ಅಂತ ಕರೀತಾರೆ, ಕೆಮ್ಮಣ್ಣಿನ ಪ್ಲ್ಯಾನೆಟ್ ಅಂತ ಕರೀತಾರೆ. ಅಲ್ಲಿ ಬರೀ ಕೆಂಪಿಗಿರ್ತಕ್ಕಂಥ ಮಣ್ಣೇ ಜಾಸ್ತಿ. ಆಲ್ರೆಡಿ ಮಂಗಳನ ಮೇಲೆ ಸೈಟ್ ಬುಕ್ ಮಾಡ್ತಾ ಇದ್ದಾರೆ, ತುಂಬ ಜನ ಗೊತ್ತಿಲ್ಲ, ಕೇಳಿದ್ದೀರಾ ಅನ್ಸುತ್ತಲ್ವಾ? ಇಲ್ಲಿರೋ ಭೂಮಿ ಬಿಟ್ಬಿಟ್ಟು ಸೈಟ್ನ ಬುಕ್ ಮಾಡೋಕ್ಕೆ ಹೊರಡ್ತಾ ಇದ್ದಾರೆ ಮಂಗಳನ ಗ್ರಹದ ಮೇಲೆ. ಮೊನ್ನೆ ರೀಸೆಂಟಾಗಿ ನಾಸಾದವರು ಅಲ್ಲಿ ಲ್ಯಾಂಡ್ ರೋವರ್ ಅಂತ ಬಿಟ್ಟು ಅಲ್ಲಿ ಏನಾದ್ರು ನೀರಿದೆಯಾ ಅಂತ ಹುಡುಕ್ತಾ ಇದ್ದಾರೆ. ದೊಡ್ಡ ಪ್ರದೇಶ, ಅಲ್ಲಿ ಬಿಟ್ಟಿರ್ತಕ್ಕಂಥ ರೋವರ್ ಬಂದ್ಬಿಟ್ಟು ಒಂದು ದಿನಕ್ಕೆ 1 ಕಿಲೋಮೀಟರ್ ಚಲಿಸುತ್ತೆ. ಅಷ್ಟೆಲ್ಲ ಕವರ್ ಮಾಡಬೇಕು ಅಂದರೆ ಎಷ್ಟೋ ವರ್ಷ ಬೇಕು ಅರ್ಥ ಮಾಡ್ಕೊಳ್ಳೋಕ್ಕೆ. ನಮ್ಮಲ್ಲಿರ್ತಕ್ಕಂಥ ತಂತ್ರಜ್ಞಾನದಲ್ಲಿ ಕೆಲವೊಂದು ವ್ಯತ್ಯಾಸಗಳಿರುತ್ತೆ. ಡೈರೆಕ್ಟಾಗಿ ನಾವೊಂಥರ ಏನೋ ಇದು ಬರುತ್ತಲ್ಲ, ಈ ಮದುವೆ ಮನೇಲೆಲ್ಲ ಹಾಕಿರ್ತಾರೆ ಮೇಲ್ಗಡೆ ಹಾರ್ಕೊಂಬರುತ್ತಲ್ಲ ಕ್ಯಾಮ್ರಾ, ಏನೋ ಫ್ಲೈಯಿಂಗ್ ಕ್ಯಾಮ್ರಾನ ಏನಂತಾರೆ ಅದಕ್ಕೆ, ಡ್ರೋನ್ ಡ್ರೋನ್ ಅದು ಯಾರೋ ಹೆಸರು ಅದರಿಂದನೇ ಬರುತ್ತಲ್ಲ, ಡ್ರೋನ್ ಅಂತಾರಲ್ಲ. ಡ್ರೋನ್ ಹಾಕೋಕ್ಕೂ ಅಲ್ಲಿ ಇದಿಲ್ಲ, ಅಂದರೆ ಅಲ್ಲಿ ಗ್ರಾವಿಟೇಷನಲ್ ಪುಲ್ಲು ಮತ್ತು ಅಲ್ಲಿರೋ ಅಟ್ಮಾಸ್ಫಿಯರು ಸಪೋರ್ಟ್ ಮಾಡಲ್ಲ. ಆದರೆ ಅಲ್ಲಿ ಚಾರ್ಜ್ ಮಾಡಬೇಕು ಬ್ಯಾಟ್ರಿ, ಅಲ್ಲಿ ಸೋಲಾರ್ ಪವರಿಂದ ಚಾರ್ಜ್ ಆಗುತ್ತೆ. ಸೊ ಭೂಮಿಲಿರ್ತಕ್ಕಂಥ ಪಾಯಿಂಟ್ ಬಂದ್ಬಿಟ್ಟು ಬರ್ಮುಡಾ ಟ್ರಯಾಂಗಲ್ಲು. ಇವತ್ತು ಕೂಡ ಬರ್ಮುಡಾ ಟ್ರಯಾಂಗಲಲ್ಲಿ ಯಾವ್ದಾದ್ರು ಒಂದು ಫ್ಲೈಟ್ ಹೋದರೆ ಸಿಗ್ನಲ್ಸ್ಗಳೇ ಲಾಸ್ ಆಗಿಬಿಡುತ್ತೆ. ಎಷ್ಟೋ ಫ್ಲೈಟ್ಗಳು ಒಂದು ಸಣ್ಣ ಪೀಸು ಸಿಕ್ಕಿಲ್ವಂತೆ ಅದ್ರ ಮೇಲೆ ಫ್ಲೈ ಮಾಡಿ. ತುಂಬ ಫ್ಲೈ ಆಗುತ್ತೆ, ಯಾವುದೋ ಒಂದು ಗ್ರಾವಿಟೇಷನಲ್ ಫೋರ್ಸಲ್ಲಿ ಎಳೆದು ಫುಲ್ ಪೀಸ್ ಜನ 200 ಜನ ಎಲ್ಲೂ ಹೋದ್ರೂ ಗೊತ್ತೇ ಇಲ್ಲ. ಇಂಟರ್ನೆಟ್ಟಲ್ಲಿ ಬರ್ಮುಡಾ ಟ್ರಯಾಂಗಲ್ ಟ್ರ್ಯಾಜಿಡಿ ಅಂತ ಹೊಡೀರಿ, ಸಿಗುತ್ತೆ. ಅದಕ್ಕೆ ಈ ದುರ್ಘಟನೆಗಳು ಜಾಸ್ತಿ ಆಗ್ತಾ ಇದೆ ಅಂಥೇಳಿ ಅದೊಂದು ಟ್ರಯಾಂಗಲ್ ಹಾಕಿದ್ರು, ಕರೆಕ್ಟಾಗಿ ಟ್ರಯಾಂಗಲ್ ಹಾಕಿದ್ರು. ಒಂದು ಕಾಲ್ ತಗೊಂಡು ಮಾತಾಡೋಣ. ಓಕೆ ಗುರುಗಳೇ, ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನನ್ನ ಮಗನ ಬಗ್ಗೆ. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿಮಾ. 23 ಏಪ್ರಿಲ್ 2004. ಓಕೆ, ಹುಟ್ಟಿದ ಸಮಯ? ಮುಂಬೈ. ಓಕೆ, ಸಮಯ 6:45 ಬೆಳಗ್ಗೆನಾ? PM. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಅವನ ಕರಿಯರ್ ಬಗ್ಗೆ ಕೇಳಬೇಕಿತ್ತು. ಅವನೀಗ 3rd ಇಯರ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ. ಇನ್ನು ಮುಂದೆ ಅವನಿಗೆ. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ನಮಸ್ಕಾರ ಸರ್. ನಮಸ್ತೆ. ಮಗನ ಕರಿಯರ್ ಬಗ್ಗೆ ಕೇಳಲಿಕ್ಕಿತ್ತು. ವೃಷಭ ರಾಶಿಯಲ್ಲಿ ಹುಟ್ಟಿದ್ದಾರೆ. ಹೌದು ಸರ್. ಯಾವುದೇ ಒಂದು ಟೈಮಲ್ಲಿ ನಮಗೆ ದಶಾದಲ್ಲಿ 8ನೇ ಮನೆ ಬಂದರೆ ಟೆಕ್ನಿಕಲ್ ಸೈಡ್ ಹೋಗ್ತಾರೆ, ಟೆಕ್ನಿಕಲ್ ಸೈಡ್ ವಿಚಾರದಲ್ಲಿ ಮಾಡ್ತಾರೆ ಅಂತ ಬರುತ್ತೆ. ಹಾಗೆ ಬೇರೆ ಊರಲ್ಲಿ ಓದ್ತಕ್ಕಂಥದ್ದು, ಹುಟ್ಟೂರು ಬಿಟ್ಟು ಬೇರೆ ಕಡೆ ಓದೋದು ಅಥವಾ ಬೇರೆ ಕಡೆ ಕೆಲಸ ಮಾಡೋದು ಅಂತ ಹೇಳ್ತಾರೆ. ಕರಿಯರ್ ಅದ್ಭುತವಾಗಿರುತ್ತೆ, ಏನು ಟೆನ್ಷನ್ ಇಲ್ಲ. ಆದರೆ 8ನೇ ಮನೆ ಏನು ಮಾಡುತ್ತೆ, ಸ್ಟಾರ್ಟಿಂಗ್ ಟ್ರಬಲ್ ಕೊಡುತ್ತಷ್ಟೇ. ಸ್ವಲ್ಪ ಸಮಾಧಾನವಾಗಿದ್ದು ಬರೋ ಟೈಮಲ್ಲಿ ನಾನು ಮಾಡ್ತೀನಿ, ಸಿಕ್ಕಿದ್ದು ಮಾಡ್ತೀನಿ ಅಂತಂದರೆ ಈ 8ನೇ ಮನೆ ಟ್ರಬಲ್ ಮಾಡಲ್ಲ. ಅವನು ಅಬ್ರಾಡ್ಗೆ ಹೋಗೋದು ಒಳ್ಳೇದ, ಕೆಲಸನೇ ಮಾಡೋದು ಒಳ್ಳೇದ? ಏನಂದ್ರೆ ಅಬ್ರಾಡ್ಗೆ ಹೋಗೋದು ಒಳ್ಳೇದಾ ಅಥವಾ ಕೆಲಸ ಮಾಡೋದು? ಮುಂದಿನ ಫ್ಯೂಚರ್ಗೆ ಅಬ್ರಾಡ್ಗೆ ಹೋಗೋದು ಒಳ್ಳೇದ, ಕೆಲಸನೇ ಮಾಡೋದು ಒಳ್ಳೇದ, ಜಾಬ್ ಮಾಡೋದೇ ಒಳ್ಳೇದ? ಅಬ್ರಾಡ್ಗೆ ಹೋಗಿ ಏನು ಮಾಡ್ತಾರೆ? ಇದು MS ಮಾಡೋದು. ಎಜುಕೇಶನ್ ಮಾಡೋದು ಒಳ್ಳೆದ ಅಂತ ಕೇಳಿ. ಅಬ್ರಾಡ್ಗೆ ಹೋಗೋದು ಒಳ್ಳೇದಲ್ಲ. ರಾಹು ದೇಶ ಯಾವಾಗಲೂ ಕೂಡ ಅಬ್ರಾಡ್ ತೋರಿಸುತ್ತೆ. ಅಬ್ರಾಡ್ ಕ್ಯಾಲ್ಕುಲೇಷನಲ್ಲಿ ನಾವು ನೋಡಿದಾಗ ಟ್ರಾವೆಲ್ ಇದೆಯಾ ಅಂತ ನೋಡ್ತೀವಿ ರಾಹುನಲ್ಲಿ. ರಾಹು ಇಸ್ ದಿ ಪ್ಲಾನೆಟ್ ಆಫ್ ಟ್ರಾವೆಲ್, ಪ್ಲಾನೆಟ್ ಡಿನೋಟ್ಸ್ ಟ್ರಾವೆಲ್. ಹಾಗೆ ಅಬ್ರಾಡ್ ಕಾಂಬಿನೇಷನ್ನು ಅವೇ ಫ್ರಮ್ ಹೋಮ್ ಇದೆಯಾ? ಎಸ್, ಅದು ನಂಬರ್ಸ್ ಬಂದಿದೆ. 1ನೇ ಮನೆ, 3ನೇ ಮನೆ, 7ನೇ ಮನೆ. ಖಂಡಿತ ಹೋಗ್ತಾರೆ, ಕಳಿಸೋದು ಒಳ್ಳೆಯದು ಅಂತ ನನ್ನ ವಿಚಾರ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮನೆ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ.
ಇನ್ನು ವೀಕ್ಷಕರೇ, ಕಾರ್ಯಕ್ರಮವನ್ನ ಮುಂದುವರಿಸ್ತೀವಿ. ಆದರೆ ಅದಕ್ಕಿಂತ ಮುಂಚಿತವಾಗಿ ಜ್ಯೋತಿಷ್ಯವನ್ನ ನೀವೇನಾದ್ರೂ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ಮಾರ್ಚ್ 15ನೇ ತಾರೀಕಿನಿಂದ ಜ್ಯೋತಿಷ್ಯ ತರಗತಿಗಳು ಪ್ರಾರಂಭವಾಗ್ತಾ ಇದೆ. ಕೇವಲ 15 ದಿನಗಳಲ್ಲಿ ನೀವು ಜ್ಯೋತಿಷ್ಯ ಶಾಸ್ತ್ರವನ್ನ ಕಲೀಲಿಕ್ಕೆ ಅವಕಾಶವಿದೆ. 15 ದಿನಗಳ ಕಾಲ ಆನ್ಲೈನ್ ಕ್ಲಾಸಸ್ ಲಭ್ಯವಿದೆ. ಸೊ ನೇರವಾಗಿ ನೀವು ಗುರುಜಿಯವರನ್ನ ಭೇಟಿಯಾಗ್ಲಿಕ್ಕೂ ಕೂಡ ಅವಕಾಶವಿದೆ. ನೀವೇನ್ ಮಾಡಬೇಕು, ನಿಮ್ಮನೆ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದಾಗಿದೆ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಇದೆ, ನೋಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ ಸರ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆ ಕೇಳಬೇಕು. ಹುಟ್ಟಿದ ದಿನಾಂಕ, ಸಮಯ ಇದೆಯಾ ಸರ್? ಹುಟ್ಟಿದ ದಿನಾಂಕ ಅದೇ 1 ಟೈಮ್ ಇದೆಯಾ? 1/0/1986. ಒಂದನೇ ತಿಂಗಳು, ಎಷ್ಟನೇ ತಿಂಗಳು? 1ನೇ ತಾರೀಕು, ಎಷ್ಟನೇ ತಿಂಗಳು? 10ನೇ ತಿಂಗಳು. ಒಂದು ಕೆಲಸ ಮಾಡಿ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬಿಡಿ. ನಿಮಗೆ ಡೇಟ್ ಆಫ್ ಬರ್ತ್ ಅಲ್ಲಿ ಕನ್ಫ್ಯೂಷನ್ ಇದೆ ಅನ್ನೋದಾದ್ರೆ 1 ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ ಸರ್. 11. ಯಾವ ವಿಚಾರದ ಕುರಿತಾಗಿ ಕೇಳಬೇಕಾಗಿತ್ತು? ಮದುವೆ ವಿಚಾರವಾಗಿ. ಓಕೆ, ಗುರುಜಿಯೊಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ಕಾರ ಸರ್. ಮದುವೆ ಹ್ಮ್. ಮತ್ತು 11. ಹೊಸ ದಶ ಶುರು ಆಗಿದೆ ನಿಮಗೆ, ರಾಹುದಶ ಶುರು ಆಗಿದೆ ಈಗ. ಅಂದರೆ ಪ್ರಶ್ನಾಶಾಸ್ತ್ರದಲ್ಲಿ ಹುಟ್ಟಿರ್ತಕ್ಕಂಥ ತಾತ್ಕಾಲಿಕ ಜಾತಕದಲ್ಲಿ 11/6/279 ನಿಮಗೆ ಪರಿಚಯ ಇರೋರು ಜೊತೆ ಮದುವೆ ಆಗಬೇಕು. ಶುಕ್ರ 12ನೇ ಮನೇಲಿ ಕೂತಿದೆ, ಸ್ವಲ್ಪ ವಿಳಂಬ ಮಾಡ್ತಾ ಇದೆ. 12ನೇ ಮನೇಲಿ ಕೂತಿದೆ. ಅದು ಮರ ಅಂದರೆ ಹೇಗಿದೆ ಮರ ಅಂತ ನಾವು ತಗೊಳ್ತೀವಿ, ಟ್ರೀ ಅಂತ ತೊಗೊಳ್ತೀವಿ. ಶುಕ್ರನ ಆಧಿಪತ್ಯ 12 ಬಂದಿದೆ. 12 ಡಿನೋಟ್ಸ್ ಬಂದಿದ್ದೆಲ್ಲ ಯಾವುದೋ ಕಟ್ಟಾಗುತ್ತೆ ಅದು. ಬಟ್ ಆದರೆ ಆ ಮರದಲ್ಲಿರ್ತಕ್ಕಂಥ ಕಷ್ಟ ಅದು ಮರ ಅಷ್ಟು ಚೆನ್ನಾಗಿಲ್ಲ, ಆದರೂ ಕೂಡ ಫಲಗಳನ್ನ ಸ್ವಲ್ಪ ಬಿಡ್ತಾ ಇದೆ. ಆ ಗ್ರಹ ಬಂದ್ಬಿಟ್ಟು ಶನಿ ಸ್ವಲ್ಪ ಸ್ಲೋ ಪ್ಲ್ಯಾನೆಟ್ ಆಗಿದೆ, ಅಂದರೆ ಸ್ಲೋ ಇರ್ತಕ್ಕಂಥದ್ದು. ಆದರೆ ರಾಹು 11 ಕೊಡ್ತಾ ಇದೆ, ಭಾಳ ಡಿಲೇ ಆಗಿ ಕೊಡುತ್ತೆ. ಯಾಕಂದರೆ ಅದು ಬಾಕ್ಸ್ ಹಾಕಿದ್ರೆ ಬಾಕ್ಸ್ ಒಳಗಡೆ ಕೂತ್ಕೊಂಡಂಗೆ, ಅದು ಬಾಕ್ಸ್ ಒಳಗೆ ಕೂತ್ಕೊಂಡ್ರೆ ಆಚೆ ಬರಲ್ವಲ್ಲ, ಆಚೆ ಕೂತ್ಕೊಂಡಂಗೆ. ಎಷ್ಟಾಗಿದೆ ನಿಮ್ಮ ವಯಸ್ಸು? ಕಾಲ್ ಕಟ್ ಆಗಿದೆ ಗುರುಗಳೇ. ಕರೆ ಕಟ್ ಆಗಿದೆ. ಓಕೆ. ಸೊ ಇಲ್ಲಿ 39 ಇಯರ್ಸ್ ಗುರುಗಳೇ. 39. ಅದನ್ನೇ ಹೇಳಿದ್ನಲ್ಲ, ಈಗ ಬಂದಿರತಕ್ಕಂಥ ದಶಾದಲ್ಲಿ 11 ಇರೋದ್ರಿಂದ ಅಂದ್ಕೊಂಡಿದ್ದು ಮನೆತನಕ್ಕೋಸ್ಕರ ಮಾಡ್ಕೋಬೇಕು. ಇವ್ರು ಅಂದ್ಕೊಂಡಿರೋ ಒಂದು ಕಾಂಬಿನೇಷನ್ ಸಿಗಲ್ಲ. ಯಾಕಂದರೆ ರೆಟ್ರೋಗ್ರೇಡ್ ಅಂತ ಹೇಳಿದ್ನಲ್ಲ, ಕಸ್ಪಲ್ ರೆಟ್ರೋಗ್ರೇಡ್ ಬಂದರೆ ಕಷ್ಟ, ಡಿಲೇ ಎಲ್ಲ ಅದು ಹೇಳ್ಬಿಡುತ್ತೆ. ಸಿಕ್ಕಿದ್ದು ಮಾಡ್ಕೋಬೇಕು ಅಂತ ಹೇಳ್ತೀವಿ. ಒಂದು ವರ್ಡಲ್ಲಿ ಸಿಕ್ಕಿದ್ದು, ಯಾವುದೋ ಒಂದು ಬಡವರು ಇರ್ಬೋದು, ಯಾರೋ ಒಬ್ರಿಗೆ ಕೊಡ್ತಾರೆ, ಅವ್ರಿಗೆ ಸಾಕೊಂಡ್ರೆ ಸಾಕು ಅಂತವ್ರು ಹುಡುಕ್ಬೇಕು. ಜಾತಿ ಭೇದ ಎಲ್ಲ ಬಿಟ್ಟರೆ ಮದುವೆ ಆಗುತ್ತೆ ಇವ್ರಿಗೆ. ಅವ್ರು ಏನಾದ್ರು ಹಿಂಗೆ ಬೇಕು ಕೊಂಕೆ ಹಾಕಿದ್ರೆ ಮದುವೆನೇ ಇಲ್ಲ ಅಲ್ಲಿ. ಯಾಕಂದರೆ ಅಲ್ಲಿ ಬಾಕ್ಸ್ ಲಾಸ್ಟಲ್ಲಿ ಹಾಕ್ಬಿಟ್ಟಿದೆ, ಇದು ಬಾಕ್ಸ್ ಒಳಗಡೆ ಇರುತ್ತೆ ಅಂತ. ಔಟ್ ಆಫ್ ದಿ ಬಾಕ್ಸ್ ಥಿಂಕ್ ಬರಬೇಕು ಅಂತ. ಓಕೆ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ ನಕ್ಷತ್ರ ನಾಡಿ ಕಾರ್ಯಕ್ರಮ ಮುಂದುವರಿಸ್ತೀವಿ ಪುಟ್ಟ ವಿರಾಮದ ಬಳಿಕ. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಹಿಂದೆ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ
ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದು ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು, ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರ್ತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಆಗ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ಬಳಿಕ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಇದೆ. ಸುಮಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕು. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿಮ್ಮ. ಪ್ರಶ್ನೆ ಶಾಸ್ತ್ರ. 1ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆ ಹೇಳಿ. 199. 199. ಓಕೆ, ಯಾವ ವಿಚಾರದ ಕುರಿತಾಗಿ ಕೇಳಬೇಕಿತ್ತು? ಜಮೀನಿನ ವಿಚಾರವಾಗಿ. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ಕಾರ. ಜಮೀನ್ ವಿಚಾರ ಅಂದ್ರೆ ಏನು ಅಂತ ಹೇಳಿದ್ರೆ, ಅದು ಕೋಲ್ಸರ್ ಇದೆ ಗುರುಜಿ. ಮೈದಾ ಜಮೀನ್ ಬೇಕು ಅಂತ ನಮ್ಮ ಯಜಮಾನ್ರ ಬಂದಿದೆ, ದೊಡ್ಡ ಮಗ. ಆ ವಿಷಯ ಕೋಲ್ಸಲ್ ಇದೆ. 4 ವರ್ಷ ಆದ್ರೂ ಏನು ಡಿಸೈಡ್ ಆಗ್ತಾ ಇಲ್ಲ. 6ನೇ ಮನೆ ನೋಡೋಣ. ಲಿಟಿಗೇಷನ್ ಹಾಕ್ತೀನಿ. ಮತ್ತು ಇಲ್ಲಿ ಲಿಟಿಗೇಷನ್ ವಿಚಾರದಲ್ಲಿ ಸರಿಯಾಗಿ ಅಟೆಂಡ್ ಆಗ್ತಾ ಇರೋದು ಅದೆಲ್ಲ ಇಲ್ಲ. ಯಾಕಂದರೆ ರೆಟ್ರೋಗ್ರೇಡ್ ಬಂದಾಗ ಸರಿಯಾಗಿ ನಡೆಸ್ತಾ ಇಲ್ಲ ಅಂತ ಬರುತ್ತೆ. ಕೊನೆಯಲ್ಲಿ ಟೇಸ್ಟಲ್ಲಿ ಬರ್ತಕ್ಕಂಥ 9 ಎಲ್ಲೋ ಒಂದು ಕಡೆ ಕಾಂಪ್ರಮೈಸು ಫ್ಯೂಚರಲ್ಲಿ ತುಂಬ ಲೇಟಾಗಿ ಆಗುತ್ತೆ. ಆ ಜಮೀನು ವಿಚಾರದಲ್ಲಿ ನೋಡೋಣ ಏನಾಗುತ್ತೆ ಅಂತ. ಜಮೀನು ವಿಚಾರದಲ್ಲಿ ಇಲ್ಲೂ ಕೂಡ 2ನೇ ಮನೆ ಕುಟುಂಬದ ಕಲಹ ಅಂತ ತೋರಿಸುತ್ತೆ. 2 ಅಂದರೆ ಕುಟುಂಬ, ಅಲ್ಲಿರ್ತಕ್ಕಂಥ ಕಲಹಗಳೆಲ್ಲ ತೋರಿಸುತ್ತೆ. ಕೊನೆಯಲ್ಲಿ ಅದು ಏನು ಜಮೀನು ವಿಚಾರ ಏನು ಆಗಿರೋದು ಹೇಳಿ. ಅದು ನಮ್ಮ ಮನೆಯವ್ರಿಗೆ ಬಂದಿದ್ದು ಮೈದಾ ನಮಗ್ ಬರ್ಬೇಕು ಅಂತ ಕೇಳ್ತಾ ಇದ್ದಾನೆ ಚಿಕ್ಕವನು. ಅವ್ರಿಗೇನು ಕೊಟ್ಟಿಲ್ವಾ? ಅವರು ಕೊಟ್ಟಿದ್ದಾರೆ ಗುರುಜಿ. ನೀವು ದೊಡ್ಡವರಲ್ವಾ, ನೀವು ಕೊಡ್ಬೇಕು ಅಂತ. ಅಂದ್ರೆ ದೊಡ್ಡ ಮಗ ಅಲ್ವಾ, ನೀವು ಬೇರೆ ಕಡೆ ಇದ್ದೀರಾ, ನಾವು ಊರಲ್ಲಿ ಇದೀವಿ, ನಮ್ಗೆ ಬೇಕು ಅಂತ. ನಿಮ್ಮ ಯಜಮಾನ್ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದಾರಾ? ಇಲ್ಲ, ಮಠದ ಸಂಸ್ಥೆಯಲ್ಲಿ ಇದ್ದಾರೆ. ಮಠದ ಸಂಸ್ಥೆ, ಸಿದ್ಧಗಂಗಾ ಮಠ. ಮಠದ ಸಂಸ್ಥೆಯಲ್ಲಿ ಕೆಲಸ. ಓಕೆ, ಮಠದ ಸಂಸ್ಥೆ. ಹೌದು. ಈಗ ಅವರು ಏನೋ ವ್ಯವಸಾಯ ಮಾಡ್ತಾರಾ? ಹೌದು, ವ್ಯವಸಾಯ ಮಾಡ್ತಾರೆ. ಕೇಸ್ ಹಾಕಿ 4 ವರ್ಷ ಆಯ್ತು. ಹೌದು. ಓಕೆ. ಅಂದ್ರೆ ಇವ್ರು ಕೊಟ್ರೆ ಬೇರೆಯವರು ಇನ್ನೂ 4 ಜನ ಮೈದಿಂದ್ರಿದ್ದಾರೆ, ಎಲ್ಲ ನಮಗ್ ಬೇಕಂತ ಬರ್ತಾರೆ ಅಂತ ನಾವೇ ಹೋಗಿದ್ದು. ಎಷ್ಟು ಎಕರೆ ವಿಚಾರ ಇದು? ಎಷ್ಟು ಎಕರೆ ವಿಚಾರ? ನಮ್ದು 5 ಎಕರೆ ಇದೆ. ಅವನು ಇದರಲ್ಲಿ 2 ಎಕರೆ ಬೇಕು ಅಂತ, ಅವ್ರಿಗೂ 5 ಎಕರೆ ಕೊಟ್ಟಿದ್ದಾರೆ ಬೇಕು ಅಂತ.
ಈಗ ಕೇಸ್ ಏನಂತ ಹಾಕಿದ್ದಾರೆ? ನಾವು ಯಾರಿಗೂ ಕೊಡಲ್ಲ, ಇದು ನಮ್ದೇ ಅಂತ ಕೊಟ್ಟಿದೀವಿ. ಅದಕ್ಕೆ ಯಾಕೆ 4 ವರ್ಷ ಬೇಕು ಇದರಲ್ಲಿ ಕೋರ್ಟಲ್ಲಿ? ಅದು ಏನು ನಮ್ಮ ಲಾಯರ್ ಏನು ಮುಂದುವರಿಸ್ತಿಲ್ಲ, ಅದಕ್ಕೆ ನಮ್ಮ ಕಡೆ ಆಗುತ್ತಾ ಏನು ಅಂತ. ರೆಟ್ರೋಗ್ರೇಡ್ ಕಾಂಬಿನೇಷನಲ್ಲಿ ಕೂತಿದೆ ಇದು. 6ನೇ ನಿಮ್ಮ ಕಡೆನೇ ಆಗುತ್ತೆ. ಲಾಯರ್ ಚೇಂಜ್ ಮಾಡಿ ಫಸ್ಟ್. 6 ಅನ್ನೊಂದು ವಿನ್ನಿಂಗ್ ಕಾಂಬಿನೇಷನ್ನು. ಓಕೆ, ಲಾಯರ್ ಚೇಂಜ್ ಮಾಡಿ ಮುಂದೋಗಿ ಡಿಸಿಷನ್ ತೊಗೊಳ್ತಕ್ಕಂಥ ಕ್ರಿಮಿನಲ್ ಲಾಯರ್ ಏನಾದರೂ ಹುಡುಕ್ಬಿಟ್ಟು ಹಾಕಿ. ಅರ್ಥ ಆಯ್ತಾ? ಆದರೆ ಅಲ್ಲಿ ನೀವು ಬೆಳೆ ಬೆಳೀತಾ ಇದ್ದೀರಾ? ಕಟ್ಟಾಗಿದೆ, ಸರಿ, ಓಕೆ. ಇಲ್ಲಿ ಮಂಗಳನ ಒಂದು ಕಾಂಬಿನೇಷನ್ 6-4-11 ಕಾಂಬಿನೇಷನ್ ಬಂದಿರೋದ್ರಿಂದ, ರೆಟ್ರೋಗ್ರೇಡ್ ಆಗಿರೋದ್ರಿಂದ ಮಂಗಳನಿಗೆ ಸ್ವಲ್ಪ ಸ್ಟ್ರೆಂಥನ್ ಮಾಡ್ಕೋಬೇಕು ಅಂದರೆ ನಿಮ್ಮ ಯಜಮಾನರಿಗೆ ಒಂದು ಕೆಂಪು ಕಲರ್ ದಾರವನ್ನು ಕಟ್ಕೊಳ್ಳೋಕೆ ಹೇಳಿ. ಓಂ ಕ್ರಾಮ್ ಕ್ರೀಮ್ ಕ್ರೌಮ್ ಸಹ ಭೌಮಾಯ ನಮಃ ಅಂತ ಹೇಳಿದ್ರೆ ವಿನ್ನಿಂಗ್ ಈಸಿ ಆಗುತ್ತೆ. ವಿನ್ನಿಂಗ್ ಕಾಂಬಿನೇಷನ್ ಇದೆ, ಡಿಲೇ ಒಂಥರ ಕಾಂಪ್ರಮೈಸ್ ಆಯ್ತು ಬಿಟ್ಟಾಕು ಅಂತ ಬರುತ್ತೆ ಅಷ್ಟೇ. ಇಲ್ಲೇನು ವಿನ್ ಆಗೋದು ಅದೆಲ್ಲ ಏನಿಲ್ಲ. ಅಲ್ಲಿ ವಿನ್ ಆಗೋದು ಏನು ಕೊಡ್ತಾರಲ್ಲಿ? ಅವ್ರು ಸುಮ್ಮನೆ ಕೇಸ್ ಹಾಕಿದ್ದಾರೆ, ಬಂದರೆ ಬರಲಿ ಅಂತ ಹಾಕಿರ್ತಾರೆ. ಸೊ ಅದರಲ್ಲೇನು ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಒಳ್ಳೆಯದಾಗಲಿ. ಮುಂದಿನ ಕರೆ ಇದ್ದರೆ ಹೋಗೋಣ. ಓಕೆ ಓಕೆ ಗುರುಗಳೇ ಇದೆ. ಎಸ್, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ನನ್ನ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಹುಟ್ಟಿದ ದಿನಾಂಕ ಸ್ವಲ್ಪ ಕನ್ಫ್ಯೂಸ್ ಇದೆ, ಸೊ ನನ್ನ ನಂಬರ್. ಓಕೆ, 1 ರಿಂದ 249 ಒಳಗಡೆ ಬಂದ ಸಂಖ್ಯೆ ಹೇಳಿ. 19 ಮೇಡಮ್. ಯಾವ ವಿಚಾರದ ಕುರಿತಾಗಿ ಕೇಳಬೇಕಿತ್ತು? ಮೇಡಮ್, ಒಂದು ದುಡಿಮೆ ಕೈಗತ್ತಿಲ್ಲ, ಮತ್ತೆ ಇನ್ನೊಂದು ಗೌರ್ಮೆಂಟ್ ಕೆಲಸ ಟ್ರೈ ಮಾಡ್ತಾ ಇದೀವಿ, ಅದು ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ಏಜ್ ಎಷ್ಟು ನಿಮಗೆ? ಗುರುಜಿ ಏಜ್ ಎಷ್ಟು? ಏಜ್ 28. 28. ಹಾಂ. ಏನು ಕೆಲಸ ಮಾಡ್ತಾ ಇದ್ರಿ ಇವಾಗ? ನಾವು ಮೀಡಿಯಾದಲ್ಲಿ ಕೆಲಸ ಮಾಡ್ತಿದ್ದೀವಿ. ಗೌರ್ಮೆಂಟ್ ಕೆಲಸ. ಶನಿ 11-10, ರಾಹು 11, 10ನೇ ಮನೆ. ಆಮೇಲೆ ಯಾವ ದುಡಿಮೆ ರೀತಿ ಕೈಗತ್ತಿಲ್ಲ ಸ್ವಾಮಿ, ಶನಿ ಬಹಳ ಲಾಸ್ ಆಗ್ತಾ ಇದೆ ಎಲ್ಲದರಲ್ಲೂ. ಏನೋ ಬಿಸ್ನೆಸ್ಸಾ? ಅಂದ್ರೆ ದುಡ್ದಿದ್ದು ಯಾವ್ದು ಕೈಗತ್ತಾ ಇಲ್ಲ, ತುಂಬಾ ಲಾಸ್ ಆಗ್ತಾ ಇದೆ ಎಲ್ಲ. ರಾಹು ದಶೆಯಲ್ಲಿ ಪ್ರಶ್ನೆ. 10-5 ಗೌರ್ಮೆಂಟ್ ಸಿಗ್ತಕ್ಕಂಥ ಯೋಗ ಇದೆ. ಯಾಕಂದರೆ ಸೂರ್ಯನಲ್ಲಿ 10 ಬರಬೇಕು, ಅಥವಾ ಚಂದ್ರನಲ್ಲಿ 10 ಬರಬೇಕು, ಅಥವಾ ಕೊನೆಯಲ್ಲಿ ದಶಾಭುಕ್ತಿಲಿ 10 ಬರಬೇಕು. 10 ಅಂತೂ ಖಂಡಿತ ಇದೆ. ಇಲ್ಲೂ 11-10 ಇದೆ, 11-10 ಇದೆ. ದಶ ಎಸ್ ಅಂತ ಇದೆ. ರಾಹು ಆದಮೇಲೆ ಗುರು ಬಂದಾಗ 11-10, 11-10. ಗೌರ್ಮೆಂಟ್ ಕೆಲಸ ಟ್ರೈ ಮಾಡಿ. ಶಾರ್ಟ್ಲಿ ಅಂದರೆ 1 ವರ್ಷ 2 ವರ್ಷದಲ್ಲಿ ಖಂಡಿತ ಸಿಗೋ ಕಾಂಬಿನೇಷನ್ ಇದೆ. ಅದು ಸಿಗಬೇಕು ಅನ್ನೋ ಒಂದು ವಿಚಾರದಲ್ಲಿ ಕರಿ ದಾರ ಕಟ್ಕೊಳ್ಳಿ ಬಲಗೈಗೆ. ಸಾಧ್ಯವಾದರೆ 12 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. ಓಂ ಶ್ರೀ ಶನೇಶ್ಚರಾಯ ಸ್ವಾಹ ಯಥೇಚ್ಛವಾಗಿ ಹೇಳಿ. 2 to 3 ಇಯರ್ಸ್ ಒಳಗಡೆ ಆ ದಶಾಭುಕ್ತಿ, ಆ ಟೈಮಿಂಗ್ ಬಂದಾಗ ಆಗುತ್ತೆ. ಯೋಗ ಇದೆ, ಪ್ಲಸ್ ಅಲ್ಲಿ ಬರ್ತಕ್ಕಂಥ ಟೈಮಿಂಗು ಸ್ವಲ್ಪ ಡಿಲೇ ಇದೆ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮನೆ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ. ಇನ್ನು ವೀಕ್ಷಕರೇ, ನಾವು ಜ್ಯೋತಿಷ್ಯ ತರಗತಿಗಳ ಕುರಿತಾಗಿ ಸುಮಾರು ದಿನಗಳಿಂದ ನಿಮಗೆ ಹೇಳ್ತಾ ಇದ್ದೀವಿ. ಮಾರ್ಚ್ 15ನೇ ತಾರೀಕಿಂದ ಜ್ಯೋತಿಷ್ಯ ತರಗತಿಗಳು ಪ್ರಾರಂಭವಾಗ್ತಾ ಇದೆ. ಆನ್ಲೈನ್ ಕ್ಲಾಸಸ್ನ ಗುರುಜಿಯವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. 105 ಬ್ಯಾಚ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿ 106ನೇ ಬ್ಯಾಚು ಈ ಒಂದು ಬ್ಯಾಚು. ಸೊ ನೀವು ಕೂಡ ಈ ಬ್ಯಾಚ್ಗೆ ಜಾಯಿನ್ ಆಗಬೇಕು, ಆನ್ಲೈನ್ ಕ್ಲಾಸಸ್ನ ಜಾಯಿನ್ ಆಗಬೇಕು ಅನ್ನೋಂಥ ಇಂಟ್ರೆಸ್ಟ್ ನಿಮಗೇನಾದರೂ ಇದ್ದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ. ಇನ್ನು ದೇಶದಲ್ಲಿ ಅಲ್ಲ, ವಿದೇಶದಲ್ಲೂ ಕೂಡ ವಿದ್ಯಾರ್ಥಿಗಳನ್ನು ಗುರುಜಿಯವರು ಹೊಂದಿದ್ದಾರೆ. ಸುಮಾರು 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿದ್ದಾರೆ. PhD ಪದವಿಯನ್ನು ಪಡ್ಕೊಂಡಿರುವಂತಹ ವಿದ್ಯಾರ್ಥಿಗಳು, ಅಂದರೆ ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡಿರುವಂತಹ ವಿದ್ಯಾರ್ಥಿಗಳು ಗುರುಜಿಯ ಬಗ್ಗೆ ಹಾಗೆ ಕ್ಲಾಸಸ್ನ ಕುರಿತಾಗಿ ಒಂದಷ್ಟು ವಿಚಾರವನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಬನ್ನಿ ಕೇಳ್ಕೊಂಡು ಬರೋಣ. ನನ್ನ ಹೆಸರು ಸುಬ್ರಹ್ಮಣ್ಯ ಒಡೆಯರ್ ಅಂತ. ನಾನು 92 ಬ್ಯಾಚಲ್ಲಿ ಗುರುಗಳ ಹತ್ರ ಬೇಸಿಕ್ ಕ್ಲಾಸಿಗೆ ಸೇರಿಕೊಂಡೆ. ಯಾವಾಗ ಬೇಸಿಕ್ ಕ್ಲಾಸಿಗೆ ಸೇರಿಕೊಂಡೆ, ಅವ್ರು ಹೇಳ್ಕೊಡೋ ರೀತಿ, ಅವ್ರು ಹೇಳ್ಕೊಡೋ ಪಾಠ ಹೇಳ್ಕೊಡೋ ರೀತಿಗಳೆಲ್ಲ ತುಂಬ ಚೆನ್ನಾಗಿದೆ. ತುಂಬ ಸುಲಭವಾಗಿ ಅರ್ಥವಾಗೋಗೆ, ಎಲ್ಲರಿಗೂ ಅರ್ಥ ಆಗೋ ಥರ ಹೇಳ್ಕೊಡ್ತಾರೆ. ನಾನು ನಮ್ಮ ಪರಂಪರೆಯಲ್ಲಿ ನಮ್ಮ ತಾತ ಅವರು ಜ್ಯೋತಿಷ್ಯ ಹೇಳ್ತಾ ಇದ್ರು, ಬಟ್ ಅದನ್ನು ನಾನು ಬಿಟ್ಬಿಟ್ಟಿದ್ದೆ. ಆದ್ರೆ 30 ವರ್ಷದಿಂದ ಸ್ವಲ್ಪ ಜ್ಯೋತಿಷ್ಯದ ಬಗ್ಗೆ ತಿಳುವಳಿಕೆ ಇತ್ತು. ಯಾವಾಗ ಗುರುಗಳ ಹತ್ರ ಸೇರಿಕೊಂಡೆ, ಅವರ ಜ್ಞಾನವನ್ನು ನಮಗೆ ದಾರ ಎರೆದ್ರು. ಅದು ತುಂಬ ಚೆನ್ನಾಗಿ ನನಗೆ ಅರ್ಥ ಆಯಿತು. ಅರ್ಥ ಆದಮೇಲೆ ನೆಕ್ಸ್ಟ್ ಹೈಯರ್ ಕ್ಲಾಸ್ ಮಾಡಿದೆ. ಹೈಯರ್ ಕ್ಲಾಸ್ ಆದಮೇಲೆ ಈಗ ಜ್ಯೋತಿಷ್ಯ ಡಾಕ್ಟರೇಟಿಗೆ ಸೇರ್ಕೊಂಡಿದ್ದೀನಿ. ಡಾಕ್ಟರೇಟ್ ಮಾಡ್ತಾ ಇದ್ದೀನಿ ಈ ವರ್ಷ.
ಆಮೇಲೆ ಬೇರೆ ಜ್ಯೋತಿಷಕ್ಕೂ ಈ ಜ್ಯೋತಿಷಕ್ಕೂ ಏನಪ್ಪ ಡಿಫ್ರೆನ್ಸ್ ಅಂತಂದರೆ, ಬೇರೆ ಜ್ಯೋತಿಷ್ಯದವರು ಹೇಳೋರೆಲ್ಲ ರಾಶಿಗಳ ಮೇಲೆ ಹೇಳ್ತಾರೆ ಮತ್ತು ಗ್ರಹಗಳ ಮೇಲೆ ಹೇಳ್ತಾರೆ. ಅದು ಬಂದು ಓನ್ಲಿ 35% ಅಷ್ಟೇ ಆ್ಯಕ್ಯುರೇಟಾಗಿ ಬರುತ್ತೆ. ಇಲ್ಲಿ ನಮ್ಮ ಗುರುಗಳ ಹತ್ರ ಬಂದಾಗ ಅವರು ಆ ರಾಶಿನಲ್ಲಿ ಆ ಗ್ರಹ ಯಾವ ನಕ್ಷತ್ರದಲ್ಲಿ ಕೂತಿದೆ ಅಂತ ನೋಡ್ಬಿಟ್ಟು ಆ ನಕ್ಷತ್ರಗಳ ಮೇಲೆ ಹೇಳ್ತಾರೆ. ಯಾವಾಗ ನಕ್ಷತ್ರಗಳ ಮೇಲೆ ಹೇಳ್ತಾರೆ, ಒಂದು ರಾಶಿನಲ್ಲಿ 3 ನಕ್ಷತ್ರ ಇರುತ್ತೆ, ಆ 3 ನಕ್ಷತ್ರದಲ್ಲಿ ಆ ಗ್ರಹ ಬಂದು ಯಾವ ನಕ್ಷತ್ರದಲ್ಲಿ ಕೂತಿದೆ ಅಂತ ನೋಡ್ಬಿಟ್ಟು ಅದರ ಮೇಲೆ ಹೇಳೋದ್ರಿಂದ ಪ್ರಿಡಿಕ್ಷನ್ಸು 100% ಪರ್ಫೆಕ್ಟ್ ಆಗಿ ಬರುತ್ತೆ. ಆಮೇಲೆ ನಮ್ಮ ಗುರುಗಳು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಯಾರೇ ಕಲಿಬೇಕು ಅಂತ ಇಷ್ಟವರವರು ಬಂದು ಜಾಯ್ನ್ ಆಗಿ ಕಲ್ತ್ಕೊಳ್ಬೋದು. ನಮಸ್ಕಾರ. ಎಸ್ ವೀಕ್ಷಕರೇ, ಕೇಳಿಸ್ಕೊಂಡ್ರಿ ಅಲ್ವಾ? ನೀವು ಕೂಡ ಈ ರೀತಿಯ ಡಾಕ್ಟರೇಟ್ ಪದವಿಯನ್ನು ಪಡ್ಕೊಳ್ಬೇಕು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಂತ ಇಂಟ್ರೆಸ್ಟ್ ಇರೋರಿಗೆ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಮಿಸ್ ಮಾಡದೆ ಕ್ಲಾಸಸ್ಗೆ ಜಾಯಿನ್ ಆಗಿ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ ಇನ್ನೊಂದು ವಿರಾಮದ ಬಳಿಕ. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ರಿ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಹಿಂದೆ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ. ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದು ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದ್ರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಆಗ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.
ವಿರಾಮದ ಬಳಿಕ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಪುಷ್ಪ ಅವರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಸ್ವಲ್ಪ ಜೋರಾಗಿ ಮಾತಾಡಿ ಪುಷ್ಪ ಅವರೇ. ಯಾವ ಊರಿಂದ ಕರೆ ಮಾಡ್ತಿದ್ದೀರಾ? ದಾವಣಗೆರೆಯಿಂದ ಮಾಡ್ತಿದ್ದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ತಮ್ಮಗೆ ಗಂಡು ಪಾಪ ಆಗಿದೆ ಮೇಡಮ್ ಅವರೇ, ಅದ್ರ ಬಗ್ಗೆ ಕೇಳಬೇಕಾಗಿತ್ತು. ಏನ್ ಕೇಳಬೇಕಾಗಿತ್ತು? ಮೊನ್ನೆ ರೀಸೆಂಟ್ 4/2/25 ಮಂಗಳವಾರ ಸಂಜೆ 6:41 ಗಂಡು ಪಾಪ ಆಗಿದೆ. ಡೇಟ್ ಆಫ್ ಬರ್ತ್ ಹೇಳಿ ಕರೆಕ್ಟ್ ಆಗಿ. ಏನ್ ಮೇಡಮ್ ಅವರೇ? ಡೇಟ್ ಆಫ್ ಬರ್ತ್ ಹೇಳಿ ಮಗುದು. ಡೇಟ್ ಆಫ್ ಬರ್ತ್ 4/2/25 ಮಂಗಳವಾರ ಸಂಜೆ 6:41. 6:41 ಸಂಜೆ. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ದಾವಣಗೆರೆ ಮೇಡಮ್ ಅವರೇ. ದಾವಣಗೆರೆನಲ್ಲೇ. ಸೊ ಮಗುನ್ ಭವಿಷ್ಯ ಕೇಳ್ಬೇಕಾ ಅಥವಾ ಹೆಸರು ಕೇಳ್ಬೇಕಾ, ಏನ್ ಕೇಳ್ಬೇಕು? ಹೆಸರು, ಹುಟ್ಟಿದ್ದು ದೋಷ ಐತಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಭವಿಷ್ಯ ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ಮಗುಗೆ ಎಲ್ಲ ಅಂಗಾಂಗಗಳು ಚೆನ್ನಾಗಿದೆಯಾ? ಚೆನ್ನಾಗಿದೆ ಗುರುಗಳೇ, ಆರೋಗ್ಯವಾಗಿದ್ದಾನೆ. ಕಣ್ಣಿದೆಯಾ? ಎಲ್ಲ ಇದೆ ಗುರುಗಳೇ. ಅಳುತ್ತಾ? ಇಲ್ಲ. ಅಳಲ್ವಾ? ಇಲ್ಲ, ಸೈಲೆಂಟ್ ಆಗಿದ್ದಾನೆ ಗುರುಗಳೇ. ಸೈಲೆಂಟ್ ಆಗಿದ್ದಾರೆ. ಓ ವೆರಿ ಗುಡ್. ಸೈಲೆಂಟ್ ಮಗು. ಕೈ ಕಾಲೆಲ್ಲ ನೆಟ್ಟಗಿದೆ. ಎಲ್ಲ ಚೆನ್ನಾಗಿದ್ದಾನೆ ಗುರುಗಳೇ. ಮತ್ತೆ ದೋಷ ಎಲ್ಲಿಂದ ಬಂದಿದೆ ಇಲ್ಲಿ? ಹೆಂಗ್ ಗುರುಗಳೇ? ಈ ಕಾಂಪೌಂಡರ್ ಹತ್ರ ಯಾಕೆ ಹೋಗ್ತೀರಿ ನೀವು? ನಿಮ್ಗೇನು ಮಾನ ಮರ್ಯಾದೆ ಇಲ್ವಾ? ಕಾಂಪೌಂಡ್ರು ನಮ್ಮ ಹಿಂದೂ ಧರ್ಮನ ಹಾಳು ಮಾಡಕ್ಕೆ ಹುಟ್ಟಿರೋರೆಲ್ಲ. ಹೌದು ಗುರುಗಳೇ. ಅವ್ರೇನು ಸರ್ಟಿಫಿಕೇಟ್ ಇಟ್ಕೊಂಡಿದ್ರೆ ಅವನ ಹೆಸರು ಹೇಳಿ, ಇಲ್ಲೇ ಹೇಳ್ತೀನಿ ಟಿವಿಲೆ. ಅವ್ನು ಯಾವನವನು? ಅವ್ನು ಯಾವನು ಹುಚ್ಚ ದೋಷ ಇದೆ ಅಂತ ಹೇಳಿ ನಿಮ್ಮ ತಲೆಗೆ ಹುಳ ಬಿಡೋನು? ಹೌದು ಗುರುಗಳೇ, ಪೂಜೆ ಅದು ಇದು ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ನಾವು ನಿಮ್ಮನ್ನ ಫಾಲೋ ಮಾಡ್ತೀವಿ ಗುರುಗಳೇ ಇನ್ಮೇಲೆ. ಅಲ್ಲ, ನನ್ನನ್ನು ಫಾಲೋ ಮಾಡಿದ್ರೆ ನಾನೇನು ಪೂಜೆ ಗೀಜೆ ಹೇಳಲ್ಲ. ನನ್ನ ಫಾಲೋ ಮಾಡಿದ್ರೆ ಏನೂ ಸಿಗಲ್ಲ ನಿಮಗೆ. ಅರ್ಥ ಆಯ್ತಾ? ನಿಮ್ಮ ಜೀವನ ನೀವು ಫಾಲೋ ಮಾಡಿ. ಅರ್ಥ ಆಯ್ತಾ? ಹೌದೌದು. ಕೇತು ದಶೆಯಲ್ಲಿ ಹುಟ್ಟಿದ್ದಾರೆ. ಸಾಧಾರಣವಾಗಿರ್ತಕ್ಕಂಥ ಕಾಯಿಲೆ ಇದ್ದೇ ಇರುತ್ತೆ. ಸಾಧಾರಣ ಎಲ್ಲ ಮಗುಗೂ ಬರ್ತಕ್ಕಂಥ ಕಾಯಿಲೆ ಬರುತ್ತಲ್ವಾ, ಅದು ಇದ್ದೇ ಇದೆ. 6 ಅನ್ನೋದು ಸಣ್ಣ ಕಾಯಿಲೆ. ಏನೋ ಒಂದು ಶೀತ ಬರ್ಬೋದು, ಸ್ವಲ್ಪ ಮಗುಗೆ ರ್ಯಾಷಸ್ ಆಗ್ಬೋದು. ಅರ್ಥ ಆಯ್ತಾ? ರ್ಯಾಷಸ್ ಯಾಕಂದರೆ 6ನೇ ಮನೆ ಸೂರ್ಯ. ಸ್ವಲ್ಪ ಮಗು ಸ್ವಲ್ಪ ಹೀಟು, ಯಾವಾಗಲೂ ಬಿಸಿ ಇರುತ್ತೆ ಸೂರ್ಯನ ಒಂದು ಅಂಶದಿಂದ. ಅಷ್ಟು ಬಿಟ್ಟರೆ ಬೇರೆ ಏನೂ ತೊಂದರೆ ಇಲ್ಲ. ಕೇತು 2026 ಜನವರಿಗೆ ಮುಗಿದೋಗುತ್ತೆ ಅಂತಂದರೆ ಇನ್ನೊಂದು 10 ತಿಂಗಳಿಗೆ ಮುಗಿದೋಗುತ್ತೆ. ಆಮೇಲೆ ಶುಕ್ರ ದಶ ಬರುತ್ತೆ. ಶುಕ್ರ ದಶ ಮೇಲೆ ದಶ ನೋಡಬೇಕು. ದಶ 8, 7 ಬರ್ತಾ ಇದೆ. ಹೆಲ್ತಲ್ಲಿ ಸೂಪರಾಗಿದೆ. 6 ಸಣ್ಣ ಪುಟ್ಟ ಇದ್ದೇ ಇರುತ್ತೆ. ಯಾವಾಗಲೂ ಆ ಮಗುಗೆ ಸ್ವಲ್ಪ ವೀಸಿಂಗ್ ಜಾಸ್ತಿ ಇರ್ಬೋದು, ಅಥವಾ ಏನೋ ಒಂದು ಸ್ವಲ್ಪ ನೆಗಡಿ ಜಾಸ್ತಿ ಆಗ್ತಾ ಇರುತ್ತೆ. ಅದೆಲ್ಲ ಸಾಧಾರಣವಾಗಿರ್ತಕ್ಕಂಥದ್ದು. ಏನು ದೋಷ ಅಂತ ಹೇಳಿದರೆ ಹೇಳಮ್ಮ, ಅದನ್ನು ಹುಡ್ಕೋಣ. ಏನು ದೋಷ? ಇಲ್ಲಿ ಕುಂಡಲಿಯಲ್ಲಿ ಲಗ್ನದಲ್ಲಿ ರಾಹುನೂ ಇಲ್ಲ, ಕೇತುನೂ ಇಲ್ಲ. ಆಮೇಲೆ 9ನೇ ಮನೇಲಿ ರಾಹು ಇದೆ, ಕೇತು 3ನೇ ಮನೇಲಿದೆ. ಎಲ್ಲಿಂದ ಯಾವ ಕಡೆಯಿಂದ ದೋಷ ಅಂತ ಅರ್ಥ ಆಗಿಲ್ಲ. ಅಷ್ಟಮಾಧಿಪತಿ ಅಷ್ಟಮದಲ್ಲಿ ವಿಪರೀತ ರಾಜಯೋಗ ಕೊಡ್ತಾ ಇದ್ದಾನೆ. ನಿಮಗೆ ಟೋಪಿ ಹಾಕೋರು ಈ ನಮ್ಮ ನಾಡಲ್ಲಿ ಉಟ್ಬಿಟ್ಟವ್ರಲ್ಲ, ಬೇರೆ ಶತ್ರುಗಳು ಬೇರೆ ರಾಷ್ಟ್ರದಲ್ಲಿ ಅಲ್ಲ ಬೇರೆ ದೇಶದಲ್ಲಿ ಇತ್ತು ಅಂತ ಹೇಳ್ತಾರೆ. ಮುಂಚೆ ಶತ್ರುಗಳು ಬೇರೆ ಬೇರೆ ರಾಜ್ಯದಲ್ಲಿದ್ದಾರೆ ಅಂತ ಬಂತು. ಶತ್ರುಗಳು ಒಂದು ಸಿಟಿಯಿಂದ ಇನ್ನೊಂದು ಸಿಟಿ ಅಂತ ಬಂತು. ಶತ್ರುಗಳು ಯಾರೂ ಇಲ್ಲ ಇಲ್ಲಿ ನಿಮಗೆ. ಅದು ಯಾಕೆ ಹೋಗ್ತೀರೋ ನೀವೆಲ್ಲ ಅರ್ಥ ಆಗಲ್ಲಪ್ಪ. ನಾನೇ ನನ್ನ ಹತ್ರ ಬನ್ನಿ ಅಂತ ಕರಿತಾನೂ ಇಲ್ಲ. ಹೌದು, ಕಲ್ತ್ಕೊಳ್ಳಿ, ನೋಡ್ಕೊಳ್ಳಿ. ಇದ್ದರೆ ಹಣೆ ಬರ ಬದಲಾಯಿಸೋಕ್ಕಾಗಲ್ಲ. ಒಂದು ಮಾತು ಎಲ್ಲರಿಗೂ ಹೇಳ್ತೀನಿ ಕೇಳಿ. ದೋಷ ಅನ್ನೋದು ಅದರ ಅರ್ಥ ಏನು ತಿಳ್ಕೊಳ್ಳಿ. ಈಗ ದೋಷ ಅಂದ್ಬಿಟ್ರು ಏನಾಗುತ್ತೆ ಕೇಳಬೇಕು. ಒಂದು ಸಾವು ಬರ್ಬೋದು, ಮತ್ತು ಇನ್ನೊಂದು ಬರ್ಬೋದು. ಸರಿ, ಆ ದೋಷದಿಂದ ಸಾವು ಬಂದರೆ ಪೂಜೆ ಮಾಡೋದ್ರಿಂದ ಸಾವು ಗೆಲ್ಲಕ್ಕಾಗತ್ತಾ? ಇದು ಚಾಲೆಂಜ್. ಎಲ್ಲ ಮಠಾಧೀಶ್ವರಿಗೂ ಚಾಲೆಂಜು, ವಿದ್ವಾಂಸರಿಗೂ ಚಾಲೆಂಜು. ಪೂಜೆ ಮಾಡೋದ್ರಿಂದ ನಾವು ಸಾವನ್ನು ಗೆಲ್ಲಕ್ಕಾಗತ್ತಾ? ಸಾವನ್ನು ಗೆಲ್ಲಕ್ಕಾಗತ್ತಾ? ಚಾನ್ಸ್ ಇಲ್ಲ. ಮತ್ತು ಏನು ದೋಷನ ಏನು ಪರಿಹಾರ ಮಾಡ್ತೀರಿ ನೀವು? ಲೈಟಾಗಿ ತಗೊಳ್ಬೇಕು ಅಂದರೆ ಲೈಟಾಗಿ. ದೋಷ ಅಂತಿದ್ರೆ ಏನೋ ಸರಿಯಾಗಿ ಓದಲ್ಲ, ಸೋಂಬೇರಿತನ ಆಗ್ಬೋದು, ಕೋಪ ಬರ್ಬೋದು. ಇದೆಲ್ಲ ಸರ್ವೇ ಸಾಮಾನ್ಯದ ದೋಷ ಅಲ್ವಾ? ಹೌದು ಹೌದು. ಇದನ್ನು ನೀವು ತಲೆಯಲ್ಲಿ ಹಾಕ್ಕೊಂಡು ಅದು ಮಾಡಿರೋರು ಅವ್ರು ಯಾರೋ ಸಿಸ್ಟರು, ಮಗು ಆಗಿರೋದು ಯಾರೋ ತಮ್ಮನಿಗೋ ಯಾರಿಗೋ ಆಗಿರೋದು. ಒಂದೇನೋ ಅದಕ್ಕೆ ಕೆಲವರೆಲ್ಲ ಜ್ಯೋತಿಷನ ಬ್ಯಾನ್ ಮಾಡಿ ಅಂತ ಅದಕ್ಕೆ ಹೇಳೋದು ಒಳ್ಳೆಯದೇ ಒಂದು ರೀತಿ. ಜ್ಯೋತಿಷನ ಬ್ಯಾನ್ ಮಾಡಿ ಅನ್ನೋದು ಒಂದು ರೀತಿ ನನಗನ್ಸುತ್ತೆ. ನಾನು ಈ ವೃತ್ತಿಲಿದ್ದೀನಿ, ಈ ರೀತಿ ಸುಳ್ಳು ಹೇಳ್ಕೊಂಡು ಟಾಮ್ ಮಾಡ್ತಕ್ಕಂಥ ತಿಕ್ಕಲರು, ದುರುಳರು ಇರ್ತಾರೆ. ಬೆಲ್ಟ್ ಹಾಕೊಂಡಿರ್ತಾರಲ್ಲ, ಏನು ದೋಷ ಇದೆ ಏನಾಗುತ್ತೆ ಅಂತ ಹೇಳಬೇಕು. ಒಬ್ಬರು ಬಂದ್ರಾ, ಏನಿಲ್ಲಮ್ಮ ಚೆನ್ನಾಗಿದೆ, ಆರೋಗ್ಯವಾಗಿದೆ,
ಒಂದಷ್ಟು ಪೂಜೆಗಳು ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಾಗ್ತಾರೆ ಅಷ್ಟು ಹೇಳಬೇಕು. ಆ ದೋಷ ಅಂತ ವರ್ಡನ್ನು ಯಾಕೆ ಯೂಸ್ ಮಾಡ್ತಾರೆ? ವಿಚ್ ಗಿವ್ಸ್ ನೆಗೆಟಿವಿಟಿ. ಹೌದು, ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ, ಸಣ್ಣ ಪುಟ್ಟ ಕಾಯಿಲೆ ಬರುತ್ತೆ ಹೇಳಿದ್ನಲ್ಲ. ಹೌದು. ಸೂರ್ಯನಿಗೆ ಗೋಧಿ ದಾನ ಮಾಡಿ, ಮುಗೀತು. ಸೂರ್ಯನಿಗೆ ಗೋಧಿ ದಾನ ಮಾಡಿ, ಬಡವ್ರಿಗೆ ದಾನ ಮಾಡಿ, ದೋಷ ಹೋಗುತ್ತೆ. ನನ್ನ 9 ವರ್ಷದ ಅನುಭವದಲ್ಲಿ 65,000. ಇವತ್ತು ಯಾರು ಹೇಳಿದ್ರು? ಇವತ್ತು ಯಾರೋ ಒಬ್ಬರು ಹೇಳಿದ್ರು, ನಮ್ಮ ಸ್ಟೂಡೆಂಟ್ ಒಬ್ಬರು ಹೇಳಿದ್ರು. ಏನು ಹೇಳಿದ್ರು? 35% ಅವೆಲ್ಲ ಅಂತಂದ್ರಲ್ವ. ಜನಗಳಿಗೆ ಫಸ್ಟ್ ಚೇಂಜ್ ಆದರೆ ಈ ಯಾರ್ಯಾರು ದೋಷ ಹೇಳೋರನ್ನೆಲ್ಲ ಗಡಿಪಾರು ಮಾಡಬೇಕು. ಯಾಕೆ ಅಂದರೆ ವೃತ್ತಿ ಅಂತ ಅವ್ರು ತೊಗೊಂಡಿರ್ಬೋದು, ಒಳ್ಳೆಯದೇ, ಶ್ರೇಷ್ಠ. ಆ ವೃತ್ತಿನ ಇನ್ನೊಬ್ಬರಿಗೆ ಹಿಂಸೆ ಮಾಡೋಕ್ಕಲ್ಲ ಇರೋದು, ಇನ್ನೊಬ್ಬರಿಗೆ ಮನಸ್ಸು ನೋವು ಮಾಡೋಕ್ಕಲ್ಲ ವೃತ್ತಿ ಇರೋದು. ಆ ವೃತ್ತಿ ಇನ್ನೊಬ್ಬರಿಗೆ ಮನಸ್ಸಿಗೆ ಜೀವನಕ್ಕೆ ದಾರಿಯಾಗಬೇಕು. ದರಿದ್ರ ಥರ, ಹುಚ್ಚರ ಥರ, ನಾಯಿಗಳ ಥರ ದೋಷಗಳು ಹೇಳ್ಕೊಂಡು ಕೂತ್ಕೊಳ್ತೀರಿ ನೀವೆಲ್ಲ. ದೋಷ ಅಂದಿದ ತಕ್ಷಣ ಅವ್ರಿಗೆ ಮನಸ್ಸು ನೋವಾಗಲ್ಲ. ನಿಮಗೆ ಯಾರಾದರೂ ಬಂದು ಡಾಕ್ಟ್ರ್ ಬಂದುಬಿಟ್ಟು ನೀನು 2 ದಿವಸದಲ್ಲಿ ಸಾಯ್ತಾ ಇದೆಯಾ, ಯಾಕೆ ನಿನ್ನ ಒಳಗಡೆ ಕ್ಯಾನ್ಸರ್ ಆಗಿದೆ ಅಂತ ಹೇಳ್ಬಿಟ್ರೆ ಡೈರೆಕ್ಟಾಗಿ ನಿನ್ನ ಮನಸ್ಸು ಏನಾಗುತ್ತೆ? ಯಾವನು ಹೇಳ್ತಾನೋ ಅವ್ನು ಪುರೋಹಿತ ಇರ್ಬೋದು, ಜ್ಯೋತಿಷ್ಯ ಇರ್ಬೋದು, ದೋಷ ಹೇಳೋನಿಗೆ ನಾಳೆ ಭಗವಂತ ನಿಮಗೆ ನಿಮ್ಮಂಥ ಕಚಡಾದವ್ರಿಗೆ ಯಾರೋ ಬಂದು ಏನೋ ಒಂದು ಕಾಯಿಲೆಗೆ ಹೋಗಿರ್ತಾರೆ, ಮುಟ್ಟಿದ ತಕ್ಷಣ ರೀ ನಿಮ್ಗೇನೋ ಕ್ಯಾನ್ಸರ್ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ ಅಂತ ಹೇಳ್ಬಿಟ್ರೆ ಸ್ಟಾರ್ಟ್. ಅವನಿಗೆ ಇನ್ನೂ ಡಯಾಗ್ನೈಸ್ ಮಾಡಿಲ್ಲ, ಯಾವ ಕ್ಯಾನ್ಸರ್ ಅಂತ ಗೊತ್ತಿಲ್ಲ. ಕೆಲವು ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಗುತ್ತೆ, ಕೆಲವು ಇದು ಕ್ಯಾನ್ಸರ್ ಬರೀ ಟ್ಯಾಬ್ಲೆಟಲ್ಲಿ ಹೋಗುತ್ತೆ. ಫಸ್ಟ್ ಸ್ಟೇಜಲ್ಲಿ ಇದ್ರೆ ಹೋಗೇ ಬಿಡುತ್ತೆ ಬೇಗ. ಏನೂ ಅನಾಲಿಸಿಸ್ ಇಲ್ಲದೆ ನಿಮಗೆ ಕ್ಯಾನ್ಸರ್ ಆಗಿಬಿಟ್ಟಿದೆ, ಡೌಟು ಅಂದ್ಬಿಟ್ರೆ ಏನಾಗುತ್ತೆ ಆ ಮನುಷ್ಯನಿಗೆ? ದೋಷನೂ ಅದೇ ವರ್ಡನ್ನು ಯೂಸ್ ಮಾಡ್ತಾರೋದು. ಈ ಅರ್ಚಕರು ಅಷ್ಟೇ, ದೇವಸ್ಥಾನ ಪೂಜೆಯಲ್ಲಿ ಸಕಲ ದೋಷಗಳು ಹೋಗುತ್ತೆ. ಏನು ರೀ ದೋಷ ಅಂದರೆ ಏನು ರೀ? ನಾನು ಎಲ್ಲರನ್ನೂ ಕ್ವಶನ್ ಕೇಳಿದೆ, ವಾಟ್ ಈಸ್ ದೋಷ? ಲೈಫಲ್ಲಿ ಪ್ರಾಬ್ಲಮ್ ಬಂದೇ ಬರುತ್ತೆ. ಹೌದು, ಒಂದು ಏರಿಯಾದಲ್ಲಿ ಎಲ್ಲ ರೀ. ಯಾರಿಗೆ ಒಂದು ಏರಿಯಾದಲ್ಲಿ ಯಾವುದು ಪ್ರಾಬ್ಲಮ್ ಇಲ್ದಿರೋ ಯಾರು? ದೋಷ ಇಲ್ದಿರೋ ವ್ಯಕ್ತಿ ಯಾರು ರೀ? ಯಾರು ಮಲಗಿರ್ತಾನೆ ಸ್ಮಶಾನದಲ್ಲಿ ನಿಶ್ಚಿಂತೆಯಾಗಿ, ಅವನಿಗೆ ಪೂಜೆ ಮಾಡೋನಿಗೂ ದೋಷ ಇದೆ, ದೋಷ ಇಲ್ವಾ? ಜ್ಯೋತಿಷ ಹೇಳೋನಿಗೂ ದೋಷ ಇದೆ, ದೋಷ ಇಲ್ವಾ? ವಾಟ್ ಈಸ್ ದೋಷ? ಇಫ್ ದೋಷ ಈಸ್ ಎ ಪ್ರಾಬ್ಲಮ್, ಹೂ ಡಸಂಟ್ ಹ್ಯಾವ್ ಎ ಪ್ರಾಬ್ಲಮ್? ಇರ್ರಿಪೇರಬಲ್ ಪ್ರಾಬ್ಲಮ್ಮು. ನೀವೇನು ದೇವ್ರಾ? ನಾನೇನು ದೇವ್ರಾ? ನಾನು ದೇವರಲ್ಲ, ನೀವು ದೇವರಲ್ಲ. ಯು ಕೆನಾಟ್ ಚೇಂಜ್ ಎನಿಥಿಂಗ್. ಹಾಗಿದ್ದಿದ್ರೆ ಇವತ್ತು ಎಷ್ಟೋ ಪುರೋಹಿತರು ಮದುವೆ ಆಗದಲ್ಲಿ ಯಾಕೆ ಕೂತಿದ್ದಾರೆ? ಹೆಣ್ಣು ಸಿಗ್ತಾ ಇಲ್ಲ, ಹೆಣ್ಣು ಸಿಗ್ತಾ ಇಲ್ಲ. ಯಾರು ಅವ್ರಿಗೆ ನೀವು ಯಾವ ಪೂಜೆ ಮಾಡ್ಕೊಂಡಿದ್ದೀರಾ ತೋರಿಸಿ. ನನಗಿಷ್ಟು ವರ್ಷ ಆಗಿದೆ, ಹೆಣ್ಣು ಸಿಗ್ತಾ ಇಲ್ಲ. ನನಗೆ ಮೆಸೇಜ್ಗಳು ಬರ್ತಾರೆ, ನಮ್ಮ ಮಗನಿಗೆ ಪುರೋಹಿತನ ಮಾಡ್ಕೊಂಡಿದ್ದಾರೆ, 38 ಆಯಿತು, ಯಾವುದಾದ್ರು ನಿಮ್ಮ ಸ್ಟೂಡೆಂಟ್ಸಲ್ಲಿ ಯಾರು ಹೆಣ್ಣಿದ್ರೆ ಹೇಳಿ. 4 ಜನ ಫೋನ್ ಮಾಡಿದ್ದಾರೆ. ಓಕೆ, ಪಾಪ ಅವ್ರಿಗೆ ಹಣೆ ಬರದಲ್ಲಿಲ್ಲ, ಓಕೆ. ಆದರೆ ಇಲ್ಲಿ ಭರವಸೆ ಕೊಟ್ಟು ನಮಗೆ ಭರವಸೆ ಇಲ್ಲದೆ ಮಾಡ್ತಾ ಇರ್ತಕ್ಕಂಥದ್ದು ಸುಳ್ಳಲ್ವಾ? ವೆನ್ ವಿ ಆರ್ ನಾಟ್ ಏಬಲ್ ಟು ಕರೆಕ್ಟ್ ಅವರ್ ಸೆಲ್ಫ್. ನಮ್ಮ ಜಾತಕ ನಾವು ಕರೆಕ್ಟ್ ಮಾಡ್ಕೊಳಕ್ಕಾಗಲ್ಲ. ನನಗೆ ನಾಳೆ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದರೆ ಹಾಗೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅದನ್ನು ಇಂಟೆನ್ಸಿಟಿನ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಇದೆ ದಾರಿ, ನಿರ್ಮೂಲನೆ ಮಾಡೋಕ್ಕೆ ಜ್ಯೋತಿಷದಲ್ಲಿ ಇಲ್ಲ. ತಪ್ಪು ತಿಳ್ಕೊಂಡಿದ್ರಿ ನೀವೆಲ್ಲ ಕುಜದೋಷದ ಬಗ್ಗೆ, ಅದಕ್ಕೆ ಮಾತಾಡ್ತಾ ಇರೋದು. ದೋಷಗಳು ಇರೋದು ಹೋಗೋಕ್ಕಲ್ಲ, ನಿಮ್ಮನ್ನು ಸ್ಟ್ರಾಂಗ್ ಮಾಡೋಕ್ಕೆ. ದೋಷಗಳಿರೋದು ನಿಮ್ಮನ್ನು ಸ್ಟ್ರಾಂಗ್ ಮಾಡೋಕ್ಕೆ. ಕೆಲಸಕ್ಕೆ ಹೋಗ್ತೀರಾ, ಕೆಲಸಕ್ಕೆ ಹೋದಾಗ ಅಲ್ಲಿ ಫ್ರೀಯಾಗಿ ಬಿಟ್ಟರೆ ಆ ಕಂಪ್ನಿ ಮುಚ್ಚೋಗುತ್ತೆ. ಅರ್ಥ ಆಯ್ತಲ್ಲ? ಕೆಲಸಕ್ಕೆ ಹೋದಾಗ ಆ ಕಂಪ್ನಿ ಓತ್ಲಾ ಮಾಡೋದು ಬಿಟ್ಟರೆ ನಿಮ್ಗೇನು ಟೆನ್ಷನ್ ಇಲ್ಲ, ತಿಂಗಳ ಸಂಬಳ ಬರುತ್ತೆ, ಯಾವುದು ಪ್ರೆಷರೇ ಇಲ್ಲ. ಹೋಗಿದ ತಕ್ಷಣ ಒಂದಷ್ಟು ಲಲ್ಲೆ ಹೊಡ್ಕೊಂಡು ಮಾತಾಡ್ಕೊಂಡು ಟೀ ಕಾಫಿ ಕುಡ್ಕೊಂಡು ಏನೋ ಒಂದು 2 ಅವರ್ ಮಾಡಿಕೊಂಡ್ರೆ ಆ ಕಂಪ್ನಿ ಮುಚ್ಚೋಗೋದಂತೂ ಗ್ಯಾರಂಟಿ. ಮುಚ್ಚೋಗಿರೋ ಕಂಪ್ನಿ ಎಲ್ಲ ಇದೇ ಥರ ಇರೋದು. ನೀವು ಯಾವ್ಯಾವ ಕಂಪ್ನಿ ಮುಚ್ಚೋಗಿದ್ದು ಇಲ್ಲಿವರೆಗೂ ಅದೆಲ್ಲ ಹೋಗಿ ನೋಡಿ. ಅದು ಗೌರ್ಮೆಂಟ್ ಆಗಿರ್ಬೋದು, ಸೆಮಿ ಗೌರ್ಮೆಂಟ್ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು. ಮುಚ್ಚೋಗಿರೋದೆಲ್ಲ ಬಿಕಾಸ್ ಆಫ್ ಮ್ಯಾನೇಜ್ಮೆಂಟ್ ಇಶ್ಯೂನೇ. ಸರಿಯಾಗಿ ಮ್ಯಾನೇಜ್ ಮಾಡಿಲ್ಲ, ಫೋಕಸ್ ಇಲ್ಲ. ಜೀವನನೂ ಕೂಡ ಅಷ್ಟೇ. ನಾವು ಚೆನ್ನಾಗಿ ಆಗಬೇಕು ಅಂದರೆ ಕಷ್ಟ ಬರಲೇಬೇಕು. ಕಷ್ಟ ಇಲ್ಲದೆ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಲ್ಲ. ಅನುಭವ ಅಂದರೆ ಏನರ್ಥ? ಜನಗಳಿಗೆ ಅನುಭವ ಆಗಬೇಕು ಅಂತಲೇ ಈ ಗ್ರಹಗಳೆಲ್ಲ ಕೂತಿರೋದು. ಅನುಭವ ಇಲ್ಲದೆ ಹಿಂಗೆ ಮಾಡಿಬಿಡ್ತೀಯ ಅಂತಂದರೆ ಈ ಕಾಂಪೌಂಡರ್ಗಳು ಹೇಳ್ತಕ್ಕಂಥ ವಿಚಿತ್ರವಾಗಿರ್ತಕ್ಕಂಥ ಸಬ್ಜೆಕ್ಟ್ನ ದೂರ ಇಡಬೇಕು. ಅದಕ್ಕೆ ಹೇಳೋದು, ಬೆಳಗಿನ ಟಿ ವಿಲಿ ಹಂಗಿದ್ಯಮ್ಮ, ನೀನು ಹಿಂಗಿದ್ಯಾ, ವಿಳೆದೆಳೆ ಹಾಕು, ಕವಡೆ ಹಾಕು. ಇಲ್ಲೂ ಕೂತ್ಕೊಂಡು ನಾನು ಮಾಡ್ತೀನಿ, ಡೆಕೋರೇಷನ್ ಬೇಕು, ನಾನು 5 ನಿಮಿಷ ನಾಳೆಯಿಂದ ಎಲ್ಲ ವಿಳೆದೆಲೆ ಇಟ್ಕೊಂಬಿಡೋಣ,
ಇಲ್ಲಿ ಒಂದಷ್ಟು ಕವಡೆ ಇಟ್ಕೊಂಬಿಡೋಣ, ಓಕೆ, ಒಂದು ದಂಡ ಇಟ್ಕೊಂಬಿಡೋಣ, ಒಂದು ಕಡ್ಡಿ ಇಟ್ಕೊಂಬಿಡೋಣ. ಅದನ್ನ ನಾಯಿ ಓಡ್ಸಕ್ರಿ ದಂಡ, ಯಾಕಂದರೆ ಅವ್ರು ಡ್ರೆಸ್ ನೋಡ್ಕೊಂಡು ನಾಯಿ ಬೊಗಳ್ತದೆ. ಸಾಮಾನ್ಯರನ್ನ ನಾಯಿ ಬೊಗಳಲ್ಲ, ಡ್ರೆಸ್ ನೋಡ್ಕೊಂಡು ಬೊಗಳೋದು ಜಾಸ್ತಿ. ಉಶ್ಚನಕ್ಕೆ ಒಂದು ಕೋಲ್ ಇಟ್ಕೊಂಡಿರ್ತಾರೆ ಅಲ್ವಾ, ಏನೇನೋ ಇಷ್ಟು ಉದ್ದ ಅದೇನೋ ಹಿಂಗೆ ಅನ್ನೋದು, ಅದೇನೋ ಅದರಲ್ಲಿ ಏನೋ ಶಕ್ತಿ ಇದೆ ಅಂದ್ಕೊಳ್ತಾರೆ. ನಿಜವಾಗ್ಲೂ ದಂಡದಲ್ಲಿ ಶಕ್ತಿ ಇರೋರು ಲೋಕ ಕಲ್ಯಾಣಕ್ಕೆ ಯೂಸ್ ಮಾಡ್ತಾರೆ. ಆ ದಂಡದಲ್ಲಿ ಶಕ್ತಿ ಇರೋದು ಇದೆ. ಆ ಸಬ್ಜೆಕ್ಟು ಮಾತಾಡ್ತೀನಿ. ದೇರ್ ಇಸ್ ಸಮ್ ಪವರ್ ಇನ್ ಸಮ್ ಸ್ಟಿಕ್. ವಿಶೇಷವಾಗಿರೋ ಒಂದು ಮರದಿಂದ ಅದನ್ನು ಮಾಡಿ ಆ ಒಂದು ಇದಕ್ಕೆ ಒಂದು ಶಕ್ತಿ ತುಂಬಿಸಿ ಅದು ಯಾವಾಗಲೂ ಆ ಧರ್ಮನ ಕಾಪಾಡ್ಕೊಳಕ್ಕೆ ಇಟ್ಕೊಂಡಿರ್ತಾರೆ. ಯಾರಾದರೂ ಬಂದರೆ ವಾಕ್ಚಾತುರ್ಯ ಬರಲಿ ಮಾಡಲಿ ಅಂತ. ಆ ದಂಡ ಇಟ್ಕೊಂಡು ಹಿಂಗಿಟ್ಕೊಂಡು ಇಷ್ಟುದ್ದ ಹಿಂಗಿಟ್ಕೊಂಡು ಅದೆಲ್ಲ ಅಲ್ಲ. ಅದು ಸುಮ್ಮನೆ ಕಾಗೆ ದಂಡ. ಅದು ಕಾಗೆ ಓಡ್ಸೋಕ್ಕೆ, ಮನುಷ್ಯರು ಯಾರ ನಾಯಿಗಳು ಓಡ್ಸೋಕ್ಕೆ. ಅದನ್ನು ನೋಡ್ಕೊಂಡು ಇವನ ಹತ್ರ ಏನೋ ದಂಡ ಇಟ್ಕೊಂಡು ಏನೂ ಇಲ್ಲ. ದಂಡ ಅಲ್ಲಿ ಏನೂ ವರ್ಕ್ ಆಗಲ್ಲ. ಅದು ಹಿಂಗೆ ಮೇಲೆ ಮುಟ್ಟಿಸ್ತಾರೆ, ತಲೆ ಮೇಲೆ ಮುಟ್ಟಿಸ್ತಾರೆ, ಏನೂ ವರ್ಕ್ ಆಗಲ್ಲ. ಅದು ಮುಟ್ಟಿಸೋ ಅವಶ್ಯಕತೆಯೂ ಇಲ್ಲ. ಎಷ್ಟೋ ಜನ ದಂಡ ಇಟ್ಕೊಳ್ತಾರೆ, ಯಾರಿಗಾದ್ರು ಮುಟ್ಟಿಸ್ತಾರೆ, ಅದರಲ್ಲಿ ಮೈಲಿಗೆ ಅಂತ ಮುಟ್ಟಿಸಲ್ಲ ಅದು. ಯಾಕಂದರೆ ಅವರು ಸಿದ್ಧಿ ಮಾಡ್ಕೊಂಡಿರ್ತಾರೆ. ವೆನ್ ದೇ ಹೋಲ್ಡ್ ದಟ್ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಹ್ಯಾಸ್ ಟು ಬಿ ಸ್ಪೋಕನ್. ಇಟ್ ಈಸ್ ಲೈಕ್ ಎ ಅವರ ಎನರ್ಜಿ ಇದ್ದಕ್ಕೆ ಅದು. ಆ ಎನರ್ಜಿ ಇನ್ನೊಬ್ರು ಮುಟ್ಸೋದಲ್ಲ. ಅದು ಕಾನ್ಸೆಪ್ಟೇ ರಾಂಗು. ಯಾಕಿದು ಮಾತು ಹೇಳ್ತೀನಿ ಅಂತಂದರೆ, ಆ ದೋಷ ಅನ್ನೋದು ಇವ್ರು ತಲೆಯಲ್ಲಿ ಕುತ್ಕೊಂಡ್ಬಿಟ್ರೆ ಲೈಫ್ ಲಾಂಗ್ ಹಂಗೆ ಇರ್ತಾರೆ. ಒಂದು ಸಣ್ಣ ಜ್ವರ ಬಂದರೆ ಪ್ಯಾನಿಕ್ ಆಗ್ಬಿಡ್ತಾರೆ. ಸಣ್ಣ ಜ್ವರ ಬರದೇ ಇರೋ ಮಗು ಯಾವುದಿದೆ ನಂಗೆ ಈಗಲೂ ಗೊತ್ತಿಲ್ಲ. ಇದ್ದೇ ಇರುತ್ತೆ. ಸಣ್ಣದಾಗಿದೆ, ದೊಡ್ಡದಾಗೇನಿಲ್ಲ. ಏನು ಕಿತ್ತೋಗೋ ಥರ ಎಲ್ಲ ಏನೋ ಹಾಳಾಗೋ ಥರ ಏನಿಲ್ಲ. ಅದಕ್ಕೆ ಕೇಳಿದ್ದು ಕಣ್ಣಿದೆಯಾ ಅಂತ ಕೇಳಿದೆ, ಎಲ್ಲ ಕರೆಕ್ಟಾಗಿದೆ ಅಂತಾರೆ. ಮಗು ಅಳುತ್ತಾ ಅಂತ ಕೇಳಿದ್ರು, ಏನೋ ಹಠ ಗಿಟ ಇದೆ, ಇಲ್ಲ ಸೈಲೆಂಟಾಗಿ ಆರಾಮಾಗಿದೆ, ಊರ್ಲಿ ಫಸ್ಟ್ ಕ್ಲಾಸ್ ಆಗಿ ಕಾಲ್ ತಗೊಳ್ಳೋಣ. ಇನ್ನೊಂದು ಓಕೆ ಮಾ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಇದೆ, ಸಂತೋಷ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ಯಾವ ಊರಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬ್ರದರ್ ಬಗ್ಗೆ. ಹುಟ್ಟಿದ ದಿನಾಂಕ, ಸಮಯ ಹೇಳಿ ಸರ್. ಹುಟ್ಟಿದ ದಿನಾಂಕ 14/4/1991. ಓಕೆ, ಸಮಯ? ಬೆಳಗಿನ ಜಾವ 3:40. ಬೆಳಗಿನ ಜಾವ 3:40. ಯಾವ ಊರಲ್ಲಿ ಹುಟ್ಟಿರೋದು? ಬೆಂಗಳೂರು. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಅವ್ರ ಮದುವೆ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಮದುವೆ ಸ್ವಲ್ಪ ಡಿಲೇ ಆಗ್ತಾ ಇದೆ ಅವ್ರದ್ದು. ನಮಸ್ಕಾರ. ಹಲೋ, ನಮಸ್ಕಾರ ಸರ್. ಧನುರು ಮೀನರಾಶಿಯಲ್ಲಿ ಹುಟ್ಟಿದ್ದಾರೆ, ರೇವತಿ ನಕ್ಷತ್ರ 1ನೇ ಪಾದ, ಸರಿನಾ? ಸರ್, ಕುಂಭ ಲಗ್ನ, ಕೃತಿಕಾ ನಕ್ಷತ್ರ, ವೃಷಭ ರಾಶಿ ಅಂತ ಹೇಳಿದ್ರು ನಮ್ಗೆ ಯಾರೋ. 14/4/91. ಹೌದು. 14/4/1991. ಹೌದು. ಓಕೆ, 3:40 ಬೆಳಿಗ್ಗೆ. ಹಾಂ. ಮಿಸ್ ಆಗಿ ನಿಮ್ದೇನ ಹೇಳ್ಬಿಟ್ರ ಅಂತ? ಇಲ್ಲ 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 ಅಲ್ಲ. ಇಲ್ಲ. ಇದ್ರ ಪ್ರಕಾರ ರಾಶಿ ಬಂದ್ಬಿಟ್ಟು ಮೀನರಾಶಿ ಬರ್ತಾ ಇದೆ. ಮತ್ತೆ ಹೇಗೆ ಹೇಳೋದು? ಮತ್ತೆ ಸಾರಿ ನನ್ನ ಟೈಮ್ ಹಂಗಾರೆ ಇದು ಟೈಮಿಂಗ್ಸ್ ಬಂದು 6:15. ನಿಮ್ಮ ಟೈಮೇ ಹೇಳಿದ್ದೀರಾ. ಸೊ ನಮ್ದು ಇಂಟ್ಯೂಷನ್ ಎಲ್ಲ ಹಂಗೆಲ್ಲ ಹೋಗಲ್ಲ. ನಮ್ಮ ಇಂಟ್ಯೂಷನ್ ಗೊತ್ತಾಗ್ಬಿಡುತ್ತೆ. ಈಗ ಡೇಟಾರು ಕರೆಕ್ಟ್ ಆಗಿದೆ ಹೇಳಿ ಒಂದ್ಸತಿ. ಡೇಟ್ ಕರೆಕ್ಟ್ ಇದೆ ಸರ್. 17/4/1991. 17/4 17/4 ಸರ್. ನೋಡಿ, ಅಲ್ಲೂ ಮಿಸ್ ಆಯಿತು. 17/4/1991. 17/4/91 ಕರೆಕ್ಟಾ? ಹೌದು. ಟೈಮ್ 6:15 ಬೆಳಗಿನ ಜಾವ. ಬೆಳಗಿನ ಜಾವ 6:15. ಹಾಂ. ಬೆಂಗಳೂರು ಕರೆಕ್ಟಾ? ಹೌದು, ಬೆಂಗಳೂರು. ಈಗ ವೃಷಭ ರಾಶಿ, ಕೃತಿಕಾ ನಕ್ಷತ್ರ 2ನೇ ಪಾದ. ಈಗ ಕರೆಕ್ಟಾಗಿ ಬಂದಿದೆ. ಚಂದ್ರ ವೃಷಭ ರಾಶಿಲಿ ಇದೆ. ಅದಕ್ಕೆ ನಾವು ಕ್ರಾಸ್ ಚೆಕ್ ಮಾಡ್ಕೊಳಕ್ಕೆ ಅದನ್ನು ಕೇಳ್ತೀವಿ. ಡೇಟಾ ಹ್ಯಾಸ್ ಬಿನ್ ಗಿವನ್ ರೈಟ್ ಆರ್ ರಾಂಗ್ ಅದನ್ನು ಕೇಳ್ತೀವಿ. 33 ವರ್ಷ 34ನೇ ವಯಸ್ಸಲ್ಲಿ ಇದ್ದಾರೆ. 2011ರಿಂದ 29 ರಾಹು ದಶ. ರಾಹು ವಿವಾಹವನ್ನು ಕೊಡುತ್ತಾ ಅಂತ ಫಸ್ಟ್ ನಾವು ನೋಡಬೇಕು. ಅದಿಲ್ಲ ಅಂದರೆ ನೆಕ್ಸ್ಟ್ ಹೋಗಬೇಕು. ಇಲ್ಲಿ ರಾಹುನಲ್ಲಿ 12/6 ಅಂತ ಕೊಟ್ಟಿವಿ. 12/6 ಕೆಳಗಡೆ ಕಾಣಿಸ್ತಾ ಇದೆ, ಸ್ಕ್ರೀನಲ್ಲಿ ಸ್ವಲ್ಪ ಮೇಲೆ ತಳ್ಳಬೇಕು. 12/6 ಅದನ್ನು ನೋಡೋಣ. ಯಾಕೆಂದರೆ ಜನಗಳಿಗೆ ಅರ್ಥ ಆಗಬೇಕು. ದೋಷ ಅಂದ್ಬಿಡ್ತಾರಲ್ಲ, ಅರ್ಥ ಆಗಬೇಕು. ಲೆಟ್ ಅಸ್ ಗೋ ಟು ಮ್ಯಾರೇಜಲ್ಲಿ ಏನಂತ ಹಾಕಿದೆ ಇಲ್ಲಿ? ಸಕ್ಸಸ್ ರೇಟ್, ಬ್ಯಾಡ್ ಇನ್ ಮ್ಯಾರೇಜ್ ಆ್ಯಂಡ್ ಮ್ಯಾರಿಡ್ ಲೈಫ್. ಎಲ್ಲ ಬ್ಯಾಡ್ ಕಡೆನೇ ಸರ್ಕಲ್ ಆಗಿದೆ. ಇಲ್ಲಿ ಎಲ್ಲೂ ಕೂಡ 2ನೇ ಮನೆ 7ನೇ ಮನೆ ಇಲ್ಲವೇ ಇಲ್ಲ. 2 7ನೇ ಮನೆ ಮದುವೆ ಕೊಡ್ತಕ್ಕಂಥದ್ದು. 2ನೇ ಮನೆ 7ನೇ ಮನೆ ಇಲ್ಲವೇ ಇಲ್ಲ. ಎಲ್ಲ ಕಾಂಪೌಂಡ್ರು ನೋಡ್ಬೇಕು. ಇದನ್ನು ನನ್ನ ಪ್ರೋಗ್ರಾಮ್ ನೋಡ್ಬೇಕು. ಎಲ್ಲ ಕಾಂಪೌಂಡ್ರು ಅರ್ಥ ಆಗುತ್ತೆ. ಜ್ಯೋತಿಷ್ಯನ ಯಾವ ಮಟ್ಟದಲ್ಲಿ ನಾವು ಕಲಿಬೇಕು, ಫೇಮಸ್ ನೀವುಗಳೆಲ್ಲ ಆಗಬೇಕು ಅಂದರೆ ಜ್ಯೋತಿಷ್ಯ ಈ ಥರ ಹೇಳಬೇಕು. ಹುಚ್ಚರ ಥರ ಬಾಯಿಗೆ ಬಂದಿದ್ದು ಸುಳ್ಳುಗಳು ಹೇಳ್ಕೊಂಡಿರೋದಲ್ಲ.
ಬರೀ ಸುಳ್ಳುಗಳು ಹೇಳ್ಕೊಂಡು. ನನಗೆ ಹೇಳೋಕ್ಕಾಗಲ್ಲ, ಇದಿಲ್ಲ ಅಂದರೆ ಹೇಳೋಕ್ಕಾಗಲ್ಲ. ಇದೆಲ್ಲ ಹೇಳಿ ಇದು ಏನು ಅಂದರೆ ವಿ ಆರ್ ಓನ್ಲಿ ರೀಡರ್ಸ್, ಓಕೆ, ವಿ ಆರ್ ನಾಟ್ ನ್ಯೂಸ್ ಕ್ರಿಯೇಟರ್ಸ್. ಅರ್ಥ ಆಯ್ತಲ್ಲ? ಜನ ಯಾರ ಹತ್ರ ಹೋಗ್ತಾ ಇದ್ದಾರೆ ಗೊತ್ತಾ? ನ್ಯೂಸ್ ಕ್ರಿಯೇಟರ್ ಹತ್ರ ಹೋಗ್ತಾ ಇದ್ದಾರೆ. ಇದನ್ನು ಸ್ಪಷ್ಟವಾಗಿ ಹೇಳ್ತೀನಿ, ಪಬ್ಲಿಕ್ಕೆಲ್ಲ ನೀವೆಲ್ಲ ಹೋಗ್ತಾ ಇರೋದು ಎಲ್ಲಿ ಗೊತ್ತಾ? ನ್ಯೂಸ್ ಕ್ರಿಯೇಟರ್ ಹತ್ರ. ಏನು ನ್ಯೂಸ್ ಇದೆ ಅದನ್ನು ಪ್ರಚಾರ ಮಾಡ್ತಕ್ಕಂಥದ್ದು ಒರಿಜಿನಲ್ ನ್ಯೂಸು. ನೀವು ನ್ಯೂಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತಂದರೆ ಅದು ಬೋಗಸ್. ಅದು ಯು ಆರ್ ಕ್ರಿಯೇಟಿಂಗ್ ದಿ ನ್ಯೂಸ್. ಅದೇನಾಗುತ್ತೆ? ವೆನ್ ಯು ಕ್ರಿಯೇಟ್ ದಿ ನ್ಯೂಸ್ ಇಟ್ ಈಸ್ ನ್ಯೂಸ್ ಸೆನ್ಸ್. ಕರೆಕ್ಟ್ ಅಲ್ವಾ? ನ್ಯೂಸ್ ಕ್ರಿಯೇಟ್ ಮಾಡಿದ್ರೆ ನ್ಯೂಸ್ ಸೆನ್ಸೇ ಆಗೋದು. ಅದು ಇಲ್ಲಿ ವಿವಾಹದಲ್ಲಿ ಅಂದರೆ ಏನಂತಾರೆ, ಅದು ಎಸ್ ಅನ್ನೋದು ಭಾಳ ಕಷ್ಟ. ಯಾಕೆ ಅಂದರೆ ಇಲ್ಲಿ ನಾನು ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ, ಓದ್ಕೋಬೋದು. ಲೆಸ್ ಇಂಟ್ರೆಸ್ಟ್ ಇನ್ ಮ್ಯಾರೇಜ್, ಡಿಟ್ಯಾಚ್ಡ್ ಮೈಂಡ್ ಸೆಟ್, ಫಿಸಿಕಲ್ ಸಪ್ರೇಷನ್ ಆಫ್ ಪಾರ್ಟ್ನರ್. ಮದುವೆ ಆದರೆ ಸೆಕ್ಲೂಷನ್ ಮೈಂಡ್. ಸೆಕ್ಲೂಷನ್ ಮೈಂಡ್ ಅಂದರೆ ಅವ್ನ ಮೈಂಡ್ ಒಂಥರ ಸೆಕ್ಲೂಷನ್ ಮೈಂಡ್. ಇವ್ರನ್ನ ತಗೊಂಡೋಗಿ ಮದುವೆ ಮಾಡಿಸೋದು ಕಷ್ಟ. ಓಕೆ, ನೀರು ಕುಡಿದೇ ಇರೋರನ್ನ ನೀರಲ್ಲಿ ಕರ್ಕೊಂಡೋಗಿ ಬಿಡೋದು ಥರ ಇದೆ ದಶ. 1000 ಹೇಳ್ಬೋದು ಅವರು, ಇಲ್ಲ ನೋಡ್ತಾ ಇದ್ದೀವಿ ಅವನು ಹ್ಞೂ ಅಂತಾನೆ. ಹ್ಞೂ ಯಾವ ಥರ ಹ್ಞೂ ಅಂತ ಇದ್ದಾನೆ? ಆಯಿತು ನಾನು ಬರ್ತೀನಿ ನೋಡ್ತೀನಿ ಅಂತಾರೆ. ಡಿಸಿಷನ್ ಮೇಕಿಂಗ್ ಇಲ್ಲ ಅವರಲ್ಲಿ. ಓಕೆ, ಯಾಕಂದರೆ ದಶ ಇಸ್ ಗಾನ್ ಇನ್ ಟು ದಿಸ್ ಮೋಡ್. ದಶದಲ್ಲಿಲ್ಲ ಅಂದಾಗ ಮದುವೆಗೆ ಮಾತ್ರ ನಾವು ನೋಡ್ತೀವಿ, ಮದುವೆ ಜೀವನ ಚೆನ್ನಾಗಿರಲ್ಲ. ಅದು ಚೆನ್ನಾಗಿರಲ್ಲ, ಯಾಕಂದರೆ ಕಾಂಬಿನೇಷನ್ ಹೆಂಗಿದೆ. ನೆಕ್ಸ್ಟ್ ನಾವು ಇದಾದಮೇಲೆ ನಾವು ಭುಕ್ತಿಗೆ ಹೋಗ್ತೀವಿ. ಭುಕ್ತಿ, ಆ ಭುಕ್ತಿ ಕಾಂಬಿನೇಷನಲ್ಲಿ ಇದೆಯಾ? ಅಲ್ಲೂ ಇಲ್ಲ ಭುಕ್ತಿ ಕಾಂಬಿನೇಷನ್. ಆದರೆ ಶುಕ್ರ ಯೂಶಲಿ ಗಿವ್ಸ್ ಮ್ಯಾರೇಜ್ ಅಂತ ಕರೆಯುತ್ತೆ. ಈಗ ಬಂದಿದ್ದು ಮಾಡ್ಕೋಬೇಕು, ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಮಾಡ್ಕೋಬೇಕು. ನಿಮ್ಮ ಮೈಂಡ್ ಸೆಟ್ನ ಸೈಡಿಗೆ ಬಿಟ್ಬಿಟ್ಟು ಮಾಡ್ಕೋಬೇಕು. ಕಮ್ ವಾಟ್ ಮೇ. ಪ್ರಾಬ್ಲಮ್ ಆಗುತ್ತೆ, ಯಾಕಂದರೆ 12ನೇ ಮನೆ, 6ನೇ ಮನೆ, 10ನೇ ಮನೆ ಅದನ್ನು ಹಾಳು ಮಾಡೋಕ್ಕೆ ಇರೋದು ಆ ಒಂದು ಪರ್ಟಿಕ್ಯುಲರ್ ಝೋನ್. ಕರಿಯರೆಲ್ಲ ಸಖತ್ತಾಗಿದೆ, ನೋ ಟೆನ್ಷನ್. ಇಲ್ಲಿ ಟೈಮ್ ಇವಾಗ ಬಂದಿರೋದ್ರಿಂದ ಯಾವ ಹಾರೋಸ್ಕೋಪು ನೋಡ್ದಲೆ, ಯಾವ ಮ್ಯಾಚ್ ಮೇಕಿಂಗು ನೋಡ್ಕೊಳ್ದಲೆ, ಅವರಿಬ್ಬರಲ್ಲೂ ಆ್ಯಟಿಟ್ಯೂಡ್ ಚೆನ್ನಾಗಿದೆಯಾ, ಟ್ರಸ್ಟ್ ಇದೆಯಾ ಅಂತ ನೋಡ್ಕೊಂಡು ಮಾಡಿಕೊಂಡ್ರೆ ಬೇಗ ಆಗುತ್ತೆ. ಇಲ್ಲ ಅಂದರೆ ಇವತ್ತು 33, ನಾಳೆ 43, 53 ಹಾಗೇ ಇರುತ್ತೆ. ಯಾಕಂದರೆ ದಶಾ ಈಸ್ ನಾಟ್ ಪ್ರಮೋಟಿಂಗ್. ಮುಂದಿನ ಕರೆಗೆ ಇದ್ದರೆ ಹೋಗೋಣ. ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಮಸ್ಯೆಗೆ ತಕ್ಕಂಥ ಪರಿಹಾರವನ್ನು ಗುರೂಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮನೆ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗುತ್ತೆ. ಇನ್ನು ವೀಕ್ಷಕರೇ, ನಾವು ನಕ್ಷತ್ರ ನಾಡಿಯ ಕಾರ್ಯಕ್ರಮದ ಮುಖಾಂತರವಾಗಿ ಜ್ಯೋತಿಷ್ಯ ತರಗತಿಗಳ ಕುರಿತಾಗಿ ಒಂದಷ್ಟು ವಿಚಾರವನ್ನು ನಿಮಗೆ ತಿಳಿ ಹೇಳ್ತಾ ಇದ್ದೀವಿ. ಮಾರ್ಚ್ 15ನೇ ತಾರೀಕಿಗೆ 106ನೇ ಬ್ಯಾಚು ಪ್ರಾರಂಭವಾಗ್ತಾ ಇದೆ. ಕೇವಲ 15 ದಿನಗಳ ಒಳಗಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲೀಲಿಕ್ಕೆ ನಿಮಗೆ ಅವಕಾಶವಿದೆ. ಸೊ ರಿಜಿಸ್ಟ್ರೇಷನ್ಗೆ ನೀವು ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು ಅನ್ನೋದಾದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಇನ್ನು ದೇಶದಲ್ಲೆಲ್ಲ ವಿದೇಶದಲ್ಲಿಯೂ ಕೂಡ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಗುರೂಜಿಯವರು ಹೊಂದಿದ್ದಾರೆ. ಅದರಲ್ಲಿ ಒಬ್ಬ ವಿದ್ಯಾರ್ಥಿ, ಡಾಕ್ಟರೇಟ್ ಪದವಿ ಪಡೆದಂತಹ ಒಬ್ಬ ವಿದ್ಯಾರ್ಥಿ ನಮ್ಮೊಟ್ಟಿಗೆ ಅವರ ಅನಿಸಿಕೆಯನ್ನು ಹೇಳ್ಕೊಂಡಿದ್ದಾರೆ. ಬನ್ನಿ ಕೇಳ್ಕೊಂಡು ಬರೋಣ. ನಮಸ್ತೆ, ನಾನು ದಿನೇಶ್ ಗುರೂಜಿ ಸ್ಟೂಡೆಂಟು. ನಾನೀಗ PhD ಮಾಡಿದ್ದೀನಿ. ಡಾಕ್ಟ್ರೇಟ್ ಇವತ್ತು ಅವಾರ್ಡ್ ಕೊಡ್ತಿದ್ದಾರೆ ನಮಗೆ. ಮೊದಲು ನಾನು ಮೆಡಿಕಲ್ ಸ್ಟೋರ್ ರನ್ ಮಾಡ್ತಿದ್ದೆ, ಅವಾಗ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಇಲ್ಲಿ ಗುರೂಜಿ ಹತ್ರ ಬಂದಮೇಲೆ ನಾನು ನನ್ನದೇ ಫೇಸ್ಬುಕ್ ಗ್ರೂಪ್ ಇದೆ, ಅಲ್ಲಿ ಒಳ್ಳೆ ಫಾಲೋವರ್ಸ್ ಇದ್ದಾರೆ. ಯಾಕೆ ಹೇಳಿ, ನನ್ನ ಈ ನಾಲೆಡ್ಜ್ ಎಲ್ಲ ನಮ್ಮ ಗುರೂಜಿಯಿಂದ ಬಂತು. ನಾನು ಏನು ಹೇಳ್ತೀವಿ, ಪ್ರಿಡಕ್ಷನ್ಸ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಹಿಂಗಾಗಿ ನಾನು ಬೇರೆ ಆಸ್ಟ್ರೋಟಾಕ್ ಕಂಪನಿಲೂ ವರ್ಕ್ ಮಾಡ್ತೀನಿ. ಅಲ್ಲೂ ಒಳ್ಳೊಳ್ಳೆ ಇದು ಬರ್ತಿದೆ, ಚೆನ್ನಾಗಿ ಬರ್ತಿದೆ, ಎಲ್ಲರೂ ಚೆನ್ನಾಗಿ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ ನೀವು ಇಲ್ಲಿ ಬನ್ನಿ, ಜಾಯಿನ್ ಆಗಿ ನಕ್ಷತ್ರ ನಾಡಿ ನೋಡಿ. ನಾನು ಮೊದಲು 10 years ಬ್ಯಾಕು ಹೇಳ್ತಿದ್ದೆ, ಬಟ್ ನಾನು ನಕ್ಷತ್ರ ನಾಡಿ ಬಂದಮೇಲೆ ಈವೆಂಟ್ಸ್ ಯಾವಾಗ ಆಗುತ್ತೆ ಅಂತ ಪರ್ಫೆಕ್ಟಾಗಿ ಹೇಳೋಕ್ಕಾಗೋದು ಅವಾಗಿಂದನೇ ನಂಗೆ ಬರ್ತಾ ಇರೋದು. ನೀವು ಬಂದು ಕಲೀರಿ, ನೀವು ಕಲೀರಿ, ಬೇರೆಯವ್ರಿಗೂ ಹೇಳಿ ಚೆನ್ನಾಗಾಗುತ್ತೆ ಇಲ್ಲಿ ಬಂದಮೇಲೆ ಅಂತ. ನಮ್ಮದು ಪ್ರಾಪರ್ಟಿ ಪ್ರಾಬ್ಲಮ್ಸ್ ಇತ್ತು, ಎಲ್ಲ ಸಾಲ್ವ್ ಆಯಿತು ಇಲ್ಲಿ ಬಂದಮೇಲೆ, ಎಲ್ಲ ಚೆನ್ನಾಗಾಯಿತು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಕೇಳಿಸ್ಕೊಂಡ್ರಿ ಅಲ್ವಾ? ಸೊ ನೀವು ಕೂಡ ಈ ರೀತಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡ್ಕೊಳ್ಬೇಕು ಅನ್ನೋಂಥ ಆಸೆ ನಿಮ್ಗೇನಾದರೂ ಇದ್ದರೆ ಅದಕ್ಕೆ ಒಂದು ಸುವರ್ಣ ಅವಕಾಶವಿದೆ. ನೀವೇನು ಮಾಡಬೇಕು, 106ನೇ ಬ್ಯಾಚ್ಗೆ ನೀವು ಜಾಯಿನ್ ಆಗಲಿಕ್ಕೆ ಅವಕಾಶವಿದೆ. ಮಾರ್ಚ್ 15ನೇ ತಾರೀಕಿಂದ ಇದು ಪ್ರಾರಂಭವಾಗ್ತಾ ಇದೆ. ಇದು ಆನ್ಲೈನ್ ಕ್ಲಾಸಸ್ ಇರುತ್ತೆ. ಸೊ ಮನೆ ಮಂದಿಯೆಲ್ಲ ಕೂತು ಈ ಒಂದು ಕ್ಲಾಸಸ್ನ ಅಟೆಂಡ್ ಮಾಡಲಿಕ್ಕೂ ಕೂಡ ಅವಕಾಶ ಇರುತ್ತೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮನೆ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗುತ್ತೆ. ಇಸ್ ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಇದೆ. ಮಂಜು ಅವರು ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ ಮೇಡಮ್, ನಮಸ್ತೆ. ಯಾವ ಊರಿಂದ ಕರೆ ಮಾಡ್ತಿದ್ದೀರಾ? ಕಡೂರ್ ಹತ್ರ ಮುತ್ತಣ್ಣಗೆರೆ ಅಂತ. ಕಡೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು?
ನನ್ ಬಗ್ಗೆನೇ ಕೇಳ್ಬೇಕು. ಹುಟ್ಟಿದ ದಿನಾಂಕ ಸಮಯ ಇದೆಯಾ? ಸಮಯ ಗೊತ್ತಿಲ್ಲ, ಡೇಟ್ ಆಫ್ ಬರ್ತ್. ಪರವಾಗಿಲ್ಲ, ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ. 1ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 5. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಿತ್ತು? ಮನೆ ಬಗ್ಗೆ. ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರಮ್ಮ. ನಮಸ್ಕಾರ ಗುರುಜಿ. ಮನೆ ಬಗ್ಗೆ ಅಂದ್ರೆ ಏನಮ್ಮ, ಏನು ವಿಚಾರ ಮನೆ ಬಗ್ಗೆ? ನಮ್ದು ಮನೆ ಕಟ್ಟೋದ್ರ ಬಗ್ಗೆ 1 ವರ್ಷದಿಂದ ವಿಳಂಬ ಆಗ್ತೈತೆ ಗುರುಜಿ. ಓಕೆ, ನೋಡ್ತೀನಿ. ಇದು ಜಾಗ ಇದೆಯಾ? ಹಳೆ ಮನೆನೇ ಇದೆ ಗುರುಜಿ, ಅದನ್ನ ಕಟ್ಟಿ ಕೆಡವಾಕೆ. ಕಟ್ಟಿ ಕೆಡಬೋದಾ? ಕೆಡವಿ ಕಟ್ಟೋದು ಕೇಳಿದ್ದೀನಿ, ಕಟ್ಟಿ ಕೆಡೋದು ಯಾವುದೋ ಕೇಳಿಲ್ಲ ಇಲ್ಲಿ. ಕೆಡಬೇಕು. ಫಸ್ಟ್ ಟೈಮ್ ಅಲ್ವಾ ಗುರುಜಿ ನೀವು ಹತ್ರ ಮಾತಾಡ್ತಿರೋದು? ಭಯ ಆಗತ್ತಾ? ಇಲ್ಲ, ಸಮಾಧಾನವಾಗಿರಿ, ಏನಾಗಲ್ಲ. ನಾನೇನು ಗನ್ ಇಟ್ಕೊಂಡಿಲ್ಲ. ನಿಮ್ಗೆ ಎದುರಿಸೋದು ಇಲ್ಲ, ದೋಷನೂ ಹೇಳೋದಿಲ್ಲ, ಆರಾಮಾಗಿರಿ. ಆಗತ್ತೆ ಆಗಲ್ಲ ಅಷ್ಟೇ, ಎರಡೇ ವಿಚಾರ. ಕೇಳಿರ್ತಕ್ಕಂಥ ಪ್ರಶ್ನಾಶಾಸ್ತ್ರದಲ್ಲಿ 4ನೇ ಕಸ್ಬ್ಗೆ ಹೋಗೋಣ. ಏನಿಲ್ಲ, ದುಡ್ಡಿನ ವಿಚಾರದಲ್ಲಿ ತೊಂದರೆ ಅಷ್ಟೇ. ಇಲ್ಲಿ ಹಣ ರೆಡಿ ಮಾಡ್ಕೊಳ್ಳಿ, ನಾಳೆನೇ ಆಗುತ್ತೆ. ನೀವು ಯಾರು, ನಿಮ್ಮ ಮನೇಲಿ ಯಾರಿದ್ದಾರೆ? ಅಲ್ಲಿ 12ನೇ ಮನೆ ಬಂದಾಗ ಇದನ್ನು ಒಡೆದು ಕಟ್ಟೋದು ಖರ್ಚು ಜಾಸ್ತಿ. ಹಂಗೆ ತೆಳ್ಕೊಂಡು ಹೋಗೋಣ ಅನ್ನೋ ಮನೋಭಾವ ಅವ್ರಿಗಿದೆ. ಅರ್ಥ ಆಯ್ತಾ? ಇಲ್ಲ, 12 ಬಂದರೆ ಗೊತ್ತಾಗಲ್ವಾ ಅವ್ರಿಗೆ? ಮನಸ್ಸಲ್ಲಿ ಆಸೆ ಇದೆ, ಮಾಡಬೇಕು ಅನ್ನೋದಿಲ್ಲ. ಯಾವಾಗ ಅವ್ರು ಮಾಡಬೇಕು ಅನ್ನೋದು ಬರುತ್ತೆ ಅದಾಗುತ್ತೆ. ಯಾವಾಗ ಬರಬಹುದು ಅನ್ನೋದು ಒಂದು ಟೈಮಿಂಗ್ ಹೇಳ್ತೀನಿ, ನೋಡಿಕೊಂಡು. ದಶಾಭುಕ್ತಿಗಳಲ್ಲಿ ರಾಹು ದಶೆನೇ ನಡೀತಾ ಇದೆ 2027ವರೆಗೂ ರಾಹು. ಗುರು ಬಂದಾಗ ಏನಾದ್ರು 4ನೇ ಮನೆ ಇದೆಯಾ? 4 ಎಲ್ಲೂ ಇಲ್ಲ ಗುರು ಬಂದಾಗ. ಗುರು ಆದ ನಂತರ ಶನಿ ಬರ್ತಾನೆ. ಶನಿ 3, 11, 4 ಆ ಒಂದು ಕಾಂಬಿನೇಷನ್ನು ಅದನ್ನು ಹುಡುಕ್ಬೇಕು ನಾವು. ಆ ಕಾಂಬಿನೇಷನ್ ಹುಡುಕ್ಬೇಕು. ಇಲ್ಲಿ 3, 4, 11 ಇದೆ. ಶನಿ ಬಂದಾಗಲೇ ಅವರು ಮಾಡೋದು. ಅಲ್ಲಿವ್ರಿಗೆ ಕಾಯಕ್ಕಾಗತ್ತಾ? 2029ಕ್ಕೆ ಅವ್ರ ಮನೆ ಮುಗಿಸೋದು. 2029 ಇನ್ನು 4 ವರ್ಷ. ಹೌದು, ನಾನು ನಿಮ್ಗೊಂದು ಪ್ರಶ್ನೆ ಕೇಳಬೇಕು. ಈ ಮನೆ ಕೆಡವಿ ಮನೆ ಕಟ್ಟೋದು ಎಷ್ಟು ದಿವಸದಿಂದ ಅನ್ಕೊಂಡಿದ್ರೆ? ಎಷ್ಟು ದಿವಸ, ತಿಂಗಳು, ವರ್ಷ? 1 ವರ್ಷ ಗುರುಜಿ. 30 ವರ್ಷದಿಂದ ಅನ್ಕೊಂಡಿದ್ದೀರಾ ಕೆಡಬೇಕು ಅಂತ? 1 ವರ್ಷದಿಂದ. 1 ವರ್ಷದಿಂದ. ಓಕೆ ಓಕೆ. ಇನ್ನೊಂದು 4 ವರ್ಷ ಕಾಯ್ಬೋದಾ? ಕಾಯ್ಬೋದು ಗುರುಜಿ. ಮಳೆ ಬಂದ್ರೆ ಈ ಮನೆನೇ ನಿಲ್ಲಲ್ಲ. ಅದು ನಿಮ್ಮ ಯಜಮಾನ್ರು ಯಾಕೆ ತಲೆಲಿಲ್ಲ? ಮಳೆ ಬಂದರೆ ಮಳೆ ನಿಲ್ಲಲ್ಲ ಅಂತ. ಅವರು ಇನ್ನೊಂದು ಬಾಡಿಗೆ ಮನೆಗೆ ಹೋಗ್ತಾರೆ ಬಿದ್ದೋದ್ರೆ. ದುಡ್ಡಿನ ಸಮಸ್ಯೆ, ಅರ್ಥ ಆಯ್ತಾ? ಇದಕ್ಕೆ ದಾನ ಸಜೆಸ್ಟ್ ಮಾಡ್ತೀನಿ. ಸ್ವಲ್ಪ ಶೀಘ್ರವಾಗಿ ಅವ್ರಿಗೆ ಕೈಗೆ ದುಡ್ಡು ಬರಲಿ ಅಂತ ಮೂಲಂಗಿಯನ್ನು ಯಾರು ಬಡವ್ರಿಗೆ ದಾನ ಮಾಡಿ. ಲಾಭವಾಗಿರ್ತಕ್ಕಂಥ 11/6 ಸೂರ್ಯ ಲೋನ್ಗೆ ಹೋಗಿ, ಸಾಧ್ಯವಾದರೆ ಅವ್ರಿಗೆ 12 ಮುಖದ ರುದ್ರಾಕ್ಷಿ ಹಾಕಿ ಮನಸ್ಸು ಬರುತ್ತೆ. ಹಾಗೆ 11, 3, 4 ಇರತಕ್ಕಂಥ ಗ್ರಹದ ಉಂಗುರ ಅಂದರೆ ಎಮರಾಲ್ಡ್ ಅಂತ ಕರಿತೀವಿ, ಹಾಕೋಬೇಕು. ನಿಮ್ಮ ಹಣದ ಪರಿಸ್ಥಿತಿ ನನಗೆ ಗೊತ್ತಿಲ್ಲ, ಇದನ್ನೆಲ್ಲ ಹಾಕೋದ್ರಿಂದ ಅವ್ರಿಗೆ ಪ್ರಚೋದನೆ ಆಗುತ್ತೆ, ಬೇಗ ಮಾಡಬೇಕು ಅನ್ನೋ ಪ್ರಚೋದನೆ. ಅಲ್ಲಿಲ್ಲ ಅಂದರೂ ಬೇರೆ ಕಡೆ ಆದರೂ ಒಂದು ಸಣ್ಣ ಸೈಟ್ ತೊಗೊಂಡು ಮಾಡುವಂಥ ಪ್ರಚೋದನೆ ಆಗುತ್ತೆ. ಪ್ರಚೋದನೆಗೆ ಗ್ರಹಗಳು ಸಹಾಯ ಮಾಡ್ತವೆ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಒದಗಿಸಿಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮನ್ನೇ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ವೀಕ್ಷಕರಿಗೆ ತಿಳಿ ಹೇಳಿದ್ದೀರಾ, ಧನ್ಯವಾದಗಳು. ಮಂಗಳನ ಬಗ್ಗೆ ಇನ್ನೂ ಒಂದಷ್ಟು ವಿಚಾರ ಮುಂದಿನ ಸಂಚಿಕೆಯಲ್ಲಿ ಮಾಡೋಣ. ಓಕೆ, ಒಳ್ಳೆಯದಾಗಲಿ. ಆಲ್ರೆಡಿ ಹೇಳಿದ್ದೀನಿ, ಮಾರ್ಚ್ 15 ನಕ್ಷತ್ರ ನಾಡಿ ಕಲೀರಿ. ಜ್ಯೋತಿಷ್ಯ ಶಾಸ್ತ್ರ, ಮೋಸ ಹೋಗಬೇಡಿ. ಫೀಸ್ ಭಾಳ ಕಮ್ಮಿ ಇಟ್ಟಿದ್ದೀವಿ, ಅಪಾರವಾಗಿರ್ತಕ್ಕಂಥ ಜ್ಞಾನ. ನಮ್ಮ ಫೀಸು 15,000 ರೂಪಾಯಿ ವಿತ್ ಆ್ಯಪ್ ಕೊಡ್ತೀವಿ. 15 ದಿವಸ ವಾಟ್ಸಪ್ ಗ್ರೂಪ್ ಇರುತ್ತೆ. ಆ ವಾಟ್ಸಪ್ ಗ್ರೂಪಲ್ಲೇ ಹೋಗ್ತಾ ಅರ್ಥ ಆಗುತ್ತೆ. ಪ್ರಾಕ್ಟೀಸ್ ಮಾಡ್ತಾ ಖಂಡಿತ ಗೊತ್ತಾಗುತ್ತೆ. ಇವತ್ತು ಎಷ್ಟು ಜನ ಮಾತಾಡಿದ್ದಾರೆ. ನಿಮಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯದ 100% ರಿಸಲ್ಟ್ ಅಂದರೆ ನಾನು ಹೇಳೋದು ಬೇಡ, ಕಾರ್ಯಕ್ರಮದಲ್ಲಿ ಇಬ್ಬರು ಮಾತಾಡಿದ್ರು ಕಲ್ತಿರೋರು, ಅಷ್ಟೇ ಸಾಕು. ನೀವು ಅಲ್ಲಿ ಇಲ್ಲಿ ಹೋಗಿ 100 ರೂಪಾಯಿ 50 ರೂಪಾಯಿಗೆ ಮೋಸ ಹೋಗ್ತೀರಾ. ಹುಷಾರಾಗಿರಿ. 50 ರೂಪಾಯಿ 10 ರೂಪಾಯಿ ಎಲ್ಲಡಿಕೆ ಇಟ್ಟು ದೋಷಗಳನ್ನು ತಲೆಗೆ ಹಾಕ್ಕೊಂಡು ಅದನ್ನು ವಾಸಿ ಆಗದೇ ಇರೋ ಕಾಯಿಲೆನ ತಲೆಗೆ ಹಾಕ್ಕೊಂಡ್ಬರ್ತೀರ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ನಕ್ಷತ್ರ ನಾಡಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 8 ಗಂಟೆಗೆ. ಧನ್ಯವಾದಗಳು.